ಓಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ. ಗೋಪ್ಯೌಚುಃ ಭಜತೋನು ಭಜಂತ್ಯೇಕ ಏಕ ಏತದ್ವಿಪರ್ಯಯಂ ನೋ ಭಯಾಂಶ್ಚ ಭಜಂತ್ಯನ್ಯಃ ಏತನ್ನೋ ಬ್ರೂಹಿ ಸಾಧು ಭೋಃ. ಗೋಪಿಯರೆಲ್ಲ ಕೈಗೆ ಸಿಕ್ಕ ಕೃಷ್ಣನ ಹತ್ತಿರ ಪ್ರಶ್ನೆ ಕೇಳ್ತಾರೆ. ಏಕಃ ಒಬ್ಬ ಭಜತಃ ಅನುಭಜಂತಿ, ತನ್ನ ಬಳಿಗೆ ಬಂದವರನ್ನು ಏಕೆ ಅನುಭಜಂತಿ. ಕೆಲವರು ಹೊಂದುತ್ತಾರೆ. ಏಕೆ ಭಜತಃ ಅನುಭಜಂತಿ ಅಂದರೆ ಪ್ರೀತಿಸಲು ಬಂದ ಮೇಲೆ ಅವರನ್ನು ಪ್ರೀತಿಸ್ತಾರೆ. ಏತದ್ವಿಪರ್ಯಯಂ, ಇನ್ನು ಕೆಲವರು ಅಟ್ಟಿಸಿಕೊಂಡು ಹೋಗಿ ಪ್ರೀತಿಸ್ತಾರೆ. ನೋ ಭಯಾಂಶ್ಚ ಭಜಂತ್ಯನ್ಯೇ, ಇನ್ನು ಕೆಲವರು ಹಿಂಬಾಲಿಸಿದವರನ್ನು ಪ್ರೀತಿಸೋದಿಲ್ಲ, ಬೇಡ ಅಂತ ತೊರೆದು ಹೋದವರನ್ನು ಪ್ರೀತಿಸುವುದಿಲ್ಲ. ಯಾಕೆ ಹೀಗೆ? ನಾವು ಗೆಳೆಯರನ್ನು ಆಯ್ದುಕೊಳ್ಬೇಕಾದ್ರೆ ಅಥವಾ ಒಬ್ಬ ವ್ಯಕ್ತಿಯನ್ನು ಉತ್ಕಟವಾಗಿ ಪ್ರೀತಿಸಬೇಕಾದರೆ ಈ ಕ್ರೈಟೀರಿಯಾವನ್ನೇ ನಾವು ಅನುಸರಿಸುತ್ತೇವೆ. ಇದರ ಹಿನ್ನೆಲೆ ಏನಿರಬಹುದು? ಜನರ ಮೆಂಟಾಲಿಟಿ ಯಾಕೆ ಹೀಗೆ? ಪ್ರೀತಿಸುವವರು ಕೆಲವರು, ಪ್ರೀತಿಸದವರನ್ನು ಪ್ರೀತಿಸುವವರು ಕೆಲವರು, ಪ್ರೀತಿಸುವವರನ್ನು ಪ್ರೀತಿಸದವರನ್ನು ಪ್ರೀತಿಸಿದವರು ಕೆಲವರು. ಯಾಕೆ ಹೀಗೆ? ಪ್ರೀತಿಯ ತತ್ವವನ್ನು ನಮಗೆ ಹೇಳಿ. ಯಾರಲ್ಲಿ ಏನನ್ನು ನೋಡಿ ಇಷ್ಟಪಡ್ತೇವೆ? ನಮ್ಮ ಗೆಳೆತನವನ್ನು ಅವ್ರು ಯಾಕೆ ಒಪ್ಕೊಳ್ತಾರೆ? ಯಾಕೆ ಒಪ್ಪಿಕೊಳ್ಳಬೇಕು? ಈ ಎಲ್ಲ ಪ್ರಶ್ನೆಗಳು ನಮ್ಮನ್ನು ಕಾಡುತ್ತೆ. ಒಂದು ರೀತಿ ಸಮಗ್ರ ಪ್ರೀತಿಯ ತತ್ವ. ಒಬ್ಬರನ್ನು ಯಾಕೆ ಮೆಚ್ಕೊಳ್ತೇವೆ? ಅವ್ರು ಯಾಕೆ ನಮ್ಮನ್ನು ಮೆಚ್ಕೋತಾರೆ? ಮೆಚ್ಚುವವರನ್ನು ಮೆಚ್ಚಬೇಕೆ? ನಮ್ಮನ್ನು ಮೆಚ್ಚದವರನ್ನು ಮೆಚ್ಚಬೇಕೆ? ಅಥವಾ ಮೆಚ್ಚುವವರನ್ನು ಮೆಚ್ಚೋದು ಬೇಡ, ಮೆಚ್ಚದವರನ್ನು ಮೆಚ್ಚೋದು ಬೇಡ? ಇದೆ ಏನು? ನಾವು ಹೇಗೆ ಜೀವನದಲ್ಲಿ ಇರಬೇಕು ಅಥವಾ ನಾವು ಹೇಗಿರಬೇಕು ಅನ್ನೋದು ಬಿಡಿ, ನಾವು ಪ್ರೀತಿಸಿದೆವು, ಹೊರಡುತ್ತೇವೆ. ಆದರೆ ನಮಗೆ ಇರುವ ಪ್ರಶ್ನೆ ಏನು ಗೊತ್ತಾ? ಯಾಕೆ ಈ ಮೆಂಟಾಲಿಟಿ ಯಾಕಿದೆ? ಅದು ನಮಗೆ ಹೇಳಿ ಅಂತ ಹೇಳಿ ಗೋಪಿಕೆಯರು ಕೃಷ್ಣನನ್ನು ಕೇಳ್ತಾರೆ. ಇದಾದರೆ ನಿಜವಾದ ಪ್ರಶ್ನೆ. ಈ ಪ್ರಶ್ನೆ ಯಾರೂ ಯೋಚನೆ ಕೂಡ ಮಾಡಿರಲ್ಲ. ಯಾಕೆ ಹೀಗೆ ಅಂತ. ಅದಕ್ಕೆ ಕೃಷ್ಣ ಉತ್ತರ ಕೊಡ್ತಾನೆ. ಮಿಥೋ ಭಜಂತಿಯೇ ಸಖ್ಯ ಸ್ವಾರ್ಥೈಕಾಂತೋದ್ಯಮಾಹಿತೆ ನ ತತ್ರ ಸೌಹೃದಂ ಸ್ವಾರ್ಥಂ ತದ್ವಿತ್ತನಾನ್ಯಥಾ. ಮಿಥೋ ಭಜಂತಿ ಯೇ ಸಖ್ಯ, ಓ ಗೆಳತಿಯರೇ, ಮಿಥಃ ಭಜಂತಿ, ನಾನು ಅವರನ್ನು ಹೊಂದುತ್ತೇನೆ, ಅವರು ನನ್ನನ್ನು ಹೊಂದುತ್ತಾರೆ. ಅಲ್ಲಿ ಗುಣಗಳ ಯೋಚನೆ ಇರೋದಿಲ್ಲ. ಅದು ಸೌಹಾರ್ದ ಅಲ್ಲಪ್ಪ, ಸ್ವಾರ್ಥ, ಲಾಭ. ಆ ಎರಡು ಗೆಳೆತನದ ಹಿಂದೆ ನಮಗೇನಾಗಬೇಕು, ನನ್ನಿಂದ ಅವ್ರಿಗೂ ಉಪಯೋಗ ಆಗಬೇಕು, ಅವರಿಂದ ನನಗೂ ಉಪಯೋಗ ಆಗಬೇಕು. ಈ ಉಪಯೋಗವನ್ನು ಇಟ್ಟುಕೊಂಡು ಇಬ್ಬರು ಹೊಂದುತ್ತಾರೆ. ಓ ಗೋಪಿಯರೇ, ಸಖ್ಯ, ಓ ಗೆಳತಿಯರೇ, ಈ ತರಹ ಹೊಂದುವಿಕೆ ಇದೆಯಲ್ಲ, ಅದನ್ನು ವ್ಯಾಪಾರ ಅಂತ ಕರೀತಾರೆ, ವಾಣಿಜ್ಯ ಅಂತ ಕರೀತಾರೆ, ಅಥವಾ ಸ್ವಾರ್ಥ ಅಂತ ಕರೀತಾರೆ. ಅದು ನಿರುದ್ದೇಶವಾದ ಪ್ರೀತಿಯೇ ಅಲ್ಲ. ಭಜಂತ್ಯ ಭಜತೋ ಯೇ ವೈ ಕರುಣಾ ಪಿತರೋ ಯಥಾ ಧರ್ಮೋ ನಿರಪವಾದೋತ್ರ
ಸೌಹೃದಂಚ ಸುಮಧ್ಯಮಾ. ಒಬ್ಬರಲ್ಲಿ ಗುಣ ಇಲ್ಲ, ಗುಣ ಇಲ್ಲದವರನ್ನು ಕರುಣೆಯಿಂದ ಮೆಚ್ಚುತ್ತಾರೆ. ಅದು ತಂದೆಯ ತರಹದ ಪ್ರೀತಿ, ಅದು ವಾತ್ಸಲ್ಯ ಆಯಿತು. ಅದು ಗೆಳೆತನ ಅನ್ನೋದಿಲ್ಲ. ಗೆಳೆತನದ ತತ್ವ ಏನು? ಗುಣವಂತಿಕೆಗಾಗಿ ಹಂಬಲಿಸುವುದು, ಗುಣವಂತಿಕೆಯನ್ನು ಗುರುತಿಸುವುದು, ಗುಣವನ್ನು ಪ್ರೀತಿಸೋದು ಗೆಳೆತನದ ತತ್ವ. ಅದು ಬಿಟ್ಟು ಪಾಪ ದೀನರು ನಾವಿಲ್ಲದೆ ಹೋದರೆ ಅವರೆಲ್ಲಿ ಬದುಕ್ತಾರೆ ಅನ್ನುವ ದೃಷ್ಟಿಯಿಂದ ಹೊಂದುತ್ತಾರೆ. ಅದು ಕಾರುಣ್ಯ ಆಗತ್ತೆ, ಗೆಳೆತನ ಆಗೋಲ್ಲ. ನನಗೆ ಈ ವಿಚಾರದಲ್ಲಿ ನೆನಪು ಬರೋದು, ಇದು ಓದ್ದಾಗೆಲ್ಲ ನನಗೆ ವಿದ್ಯಾಸಮುದ್ರರ ನೆನಪು ಬರೋದು. ಕಾಣಿಯೂರು ಮಠದ ವಿದ್ಯಾಸಮುದ್ರರು ಅಂತ ಒಬ್ಬರು ಇದ್ದರು. ಹೆಸರಿಗೆ ತಕ್ಕ ಹಾಗೆ ವಿದ್ಯೆಯಲ್ಲಿ ಸಮುದ್ರರಾಗಿದ್ದ ಯತಿ, ಅವಧೂತ. ಈಗ ಮುಟ್ಟಾಳರಳೆ ಇರ್ತಾರಲ್ಲ, ಆ ಥರ ಅಲ್ಲ. ಅವರು ನಿಜವಾಗಿ ಸಹಜವಾದ ರೀತಿಯನ್ನು ತೊರೆದು ಬದುಕಿದವರು. ಒಂದು ಏಕಾಂತದ ರೂಮಲ್ಲಿ ಯಾವತ್ತೂ ಇರಲಿಲ್ಲ ಅವರು. ಆ ತರಹದ ನಿಷ್ಠ ಸನ್ಯಾಸಿ. ಅವರು ನಿರಂತರವಾಗಿ ಚಿಂತನೆ ಮಾಡ್ತಾ ಏನೋ ಇರೋರು. ಅವ್ರಿಗೆ ಒಂದು ಸ್ವಲ್ಪ ತುಳಸಿ ತಿಂದದ್ದು ಜಾಸ್ತಿಯಾಗಿ ಅವರಿಗೆ ಪದೇ ಪದೇ ಮೂತ್ರ ವಿಸರ್ಜನೆಗೆ ಹೋಗಬೇಕಾಗಿ ಬರೋದು. ಆವಾಗಿನ ಪರಿಸ್ಥಿತಿಯನ್ನು ನೀವು ಗಮನದಲ್ಲಿಟ್ಕೊಳ್ಬೇಕು. ಆಗಿನ ಉಡುಪಿ 1960ನೇ ಇಸ್ವಿಯ 50ನೇ ಇಸ್ವಿಯ ಉಡುಪಿ, ಈಗಿನ ಉಡುಪಿ ಅಲ್ಲ. ಈಗ ಪಕ್ಕದಲ್ಲೇ ಬಾತ್ರೂಮ್. ಆವಾಗ ಇಡೀ ರಥಬೀದಿಯಲ್ಲಿ ಟಾಯ್ಲೆಟ್ ಇರಲಿಲ್ಲ. ನೀವು ಬೀಡಿನ ಗುಡ್ಡೆಗೆ ಹೋಗಬೇಕು ಅಂದರೆ ಇವತ್ತಿನ ಚಿಟ್ಪಾಡಿಯ ಮಧ್ಯದಲ್ಲಿ ಒಂದು ಟರ್ನ್ ಬರುತ್ತೆ. ಚಿಟ್ಪಾಡಿಗೆ ಹೋಗ್ತಾ ಡಯಾನ ಸರ್ಕಲ್ ಅಂತ ಬರುತ್ತೆ, ಅಲ್ಲಿಗೆ ಹೋಗಬೇಕು. ವಿಪರೀತ ದೂರ. ಅವನು ಗಿಂಡಿ ಮಾಡಿ ಇದು ತೊಗೊಂಡು ಹೋಗಬೇಕು. ಅವನು ಪಾತ್ರೆ, ನೀರಿನ ಪಾತ್ರೆ ತೊಗೊಂಡು ಹೋಗಬೇಕು. ರೇಗವನು, ಗೊತ್ತಾಗಲ್ವ ನಿಮಗೆ ಅಂತ. ಇಲ್ಲ ಮಗ, ಇದು ಒಂದು ಸರ್ತಿ ಇಟ್ಟುಬಿಡು, ನಾನು ಮತ್ತೆ ಇಟ್ಕೊಳ್ತೇನೆ ಅಂತ ಇದ್ದರು. ಅಲ್ಲಿ ಒಬ್ಬರು ಪ್ರಖ್ಯಾತ ವಿದ್ವಾಂಸರು ಕೇಳಿದ್ರು, ಅಲ್ಲ ಸ್ವಾಮಿ, ಹೀಗಂದರೆ ಬೇಕಾದಷ್ಟು ಜನ ಗಿಂಡಿ ಮಾಡಿಗಳು ಸಿಗುತ್ತಾರೆ, ಇವನನ್ನು ಯಾಕೆ ಇಟ್ಕೊಂಡಿದ್ದೀರಾ? ಅದಕ್ಕೆ ಅವ್ರು ಹೇಳಿದ್ರು, ಅಪ್ಪ, ನನಗೆ ಬೇರೆ ಗಿಂಡಿ ಮಾಡಿ ಸಿಗ್ತಾನೆ, ಅವನಿಗೆ ಬೇರೆ ಸ್ವಾಮಿಗಳು ಸಿಗಲ್ಲಪ್ಪ, ಆದ್ದರಿಂದಾಗಿ ಅವ್ರನ್ನ ಇಟ್ಕೊಂಡಿದ್ದೇನೆ ನಾನು. ನಮ್ಮ ಪೇಜಾವರ ಸ್ವಾಮಿಗಳಲ್ಲೂ ಅದೇ ಗುಣ ಇರ್ತಿತ್ತು. ಅವರ ಧಾವಂತವನ್ನು, ಅವರ ಕ್ರಿಯೆಯನ್ನೇ ಅರ್ಥ ಮಾಡಿಕೊಳ್ಳದ ಅನೇಕ ಜನ ಕೆಲಸಗಾರರನ್ನು ಅವರು ಇಟ್ಕೊಂಡಿರ್ತಿದ್ರು. ಅವರು ಯಾವಾಗಲೂ ಬೈತಾ ಇದ್ದರು ಸ್ವಾಮಿಗಳಿಗೆ. ಆದರೆ ಅವರು ಇಟ್ಕೊಳ್ಳೋರು ಯಾಕೆ ಅಂತಂದರೆ ಅವರನ್ನು ಬಿಡಲಿಕ್ಕೆ ಇಷ್ಟ ಇಲ್ಲ. ಅದು ಕರುಣೆ, ಅದು ಗೆಳೆತನ ಅಲ್ಲ. ಅದನ್ನು ಕೃಷ್ಣ ಹೇಳಿದ್ದು. ಗೆಳೆತನದ ತತ್ವ, ನಾವು ಅವರು ಇಬ್ಬರು ಸಮಾನ ಡಿಸ್ಟೆನ್ಸಿನಲ್ಲಿ ಇರ್ತೇವೆ, ಅದು ಗೆಳೆತನ ಅಲ್ಲಪ್ಪ, ಸ್ವಾರ್ಥ. ಅಥವಾ ಅವರು ನಮ್ಮನ್ನು ಗುರುತಿಸೋದಿಲ್ಲ, ನಾವು ಆದರೂ ಇಟ್ಕೊಂಡಿರ್ತೇವೆ, ಅವರು ಬದುಕಲಿ ಅಂತ, ಅದು ಕಾರುಣ್ಯ ಆಯಿತು, ಅದು ಗೆಳೆತನ ಆಗೋದಿಲ್ಲ. ಧರ್ಮೋ ನಿರಪವಾದೋತ್ರ ಸೌಹೃದಂಚ ಸುಮಧ್ಯಮಾ. ಆದರೆ ಇಲ್ಲೆಲ್ಲ ಧರ್ಮ ರಕ್ಷಿತ ಆಗತ್ತೆ. ಧರ್ಮಶಾಸ್ತ್ರಕ್ಕೆ ವಿರುದ್ಧವಾದದ್ದೇನಲ್ಲ, ಸ್ವಾಭಾವಿಕವಾದ ಜೀವನ ನಡೆಗೆ ವಿರುದ್ಧವಾದದ್ದೇನಲ್ಲ. ಇದು ಇರುತ್ತೆ. ಭಜತೋಪಿ ನವೈಕೇಚಿತ್ ಭಜಂತ್ಯ ಭಜತ ಕುತಃ ಆತ್ಮಾರಾಮ ಹ್ಯಾಪ್ತ ಕಾಮಾ ಹ್ಯಕೃತಜ್ಞ ಗುರುದ್ರೋಹ. ಇನ್ನು ಕೆಲವರು ಒಲಿದು ಬಂದರೂ ನಿಮ್ಮ ಸೇವೆ ಮಾಡ್ತೇವೆ, ನಿಮ್ಮ ಜೊತೆಗಿರ್ತೇವೆ ಅಂತಂದರೂ ಕೂಡ ಲೆಕ್ಕಿಸುವುದಿಲ್ಲ, ತಟಸ್ಥವಾಗಿರ್ತಾರೆ. ಅಲ್ಲ, ಹಾಗೆ ಒಲಿದು ಬಂದವರನ್ನೇ ಲೆಕ್ಕಿಸದವರು ಇನ್ನು ಒಲಿದು ಬಾರದವರನ್ನು ಲೆಕ್ಕಿಸುತ್ತಾರೇನು? ಇಲ್ಲ, ಅವ್ರಿಗೆ ಸಂಬಂಧವೇ ಇಲ್ಲ. ಆ ತರಹ ಇರ್ತಾರೆ. ಮೆಚ್ಚುವವರನ್ನು ಮೆಚ್ಚುವರು ಕೆಲವರು, ಮೆಚ್ಚದವರನ್ನು ಮೆಚ್ಚುವವರು ಕೆಲವರು, ಮೆಚ್ಚುವವರನ್ನೂ ಮೆಚ್ಚದವರು, ಮೆಚ್ಚದವರನ್ನೂ ಮೆಚ್ಚದವರು ಕೆಲವರು. ಆದರೆ ಅವರಲ್ಲಿ ಒಂದು ವ್ಯತ್ಯಾಸ ಇದೆ. ಯಾರು? ಏನು ವ್ಯತ್ಯಾಸ ಅದು? ಆತ್ಮಾರಾಮ ಹ್ಯಾಪ್ತ ಕಾಮಾ ಹ್ಯಕೃತಜ್ಞ ಗುರುದ್ರೋಹ. ಆತ್ಮಾರಾಮ, ಒಂದೋ ಆ ತರಹದ ವ್ಯಕ್ತಿ ಇದ್ದಾನಲ್ಲ, ಆತ್ಮಾರಾಮ, ತನ್ನ ಒಳಗಡೆ ಪರಮಾತ್ಮನನ್ನು ಕಂಡು
ತನ್ನಿಂದಲೇ ತಾನು ಆನಂದವನ್ನು ಅನುಭವಿಸುವವನಾಗಿರಬೇಕು, ಆತ್ಮಾರಾಮ. ಇನ್ನು ಆಪ್ತಕಾಮಾಹ, ಉತ್ಕಟವಾದ ಬಯಕೆಯನ್ನು ಆತ ಪಡೆದಿರಬೇಕು. ಅವನು ಆಪ್ತಕಾಮ. ಇಲ್ಲದಿದ್ದರೆ ಮೆಚ್ಚುವವರನ್ನು ಮೆಚ್ಚದವ ಅಂದರೆ ಈ ರೀತಿ ಕೃತಜ್ಞನಾಗಿ ಇರಬಾರದು. ಅಂದರೆ ಅವರು ಎಷ್ಟೇ ಒಳ್ಳೆಯದು ಮಾಡಿದ್ರು, ನಮ್ಮ ಶಾಂತಿ ಪ್ರಿಯರಿದ್ದಾರಲ್ಲ, ಎಷ್ಟೇ ಒಳ್ಳೆಯದು ಮಾಡಿದ್ರು ವೈದ್ಯರು ಹೋಗಿ ನಿಮಗೆ ಚಿಕಿತ್ಸೆ ಮಾಡ್ತೇವೆ ಅಂತಂದರೆ ನಿಂತು ಕಲ್ಲು ಹೊಡೆಯೋದು. ಚಿಕಿತ್ಸೆ ಮಾಡಲಿಕ್ಕೆ ಬನ್ನಿ, ನಾವು ಚಿಕಿತ್ಸೆ ಕೊಡ್ತೇವೆ, ನೋಡ್ತೇವೆ ಅಂತಂದರೆ ಆ್ಯಂಬ್ಯುಲೆನ್ಸ್ ಮೇಲೆ ಕಲ್ಲು ಬಿಸಾಡೋದು. ಈ ತರಹದವರು ಇರ್ತಾರೆ. ಅಕೃತಜ್ಞ, ಗುರುದ್ರೋಹ, ತಂದೆ ತಾಯಿಗಳನ್ನು ಮೆಚ್ಚದವರು. ಹೀಗೆ ಗೆಳೆತನ ಅನ್ನೋದು 3 ರೀತಿ ಇದೆ. ಗೆಳೆತನದ ತತ್ವ: ಮೆಚ್ಚುವವರನ್ನು ಮೆಚ್ಚುವವರು, ಮೆಚ್ಚದವರನ್ನು ಮೆಚ್ಚುವವರು ಕರುಣಿಗಳಾಗ್ತಾರೆ, ಮೆಚ್ಚುವವರನ್ನು ಮೆಚ್ಚದವರು ಒಂದು ಈ ಎಕ್ಸ್ಟೆಂಡಲ್ಲಿರಬೇಕು. ಈ ಎಕ್ಸ್ಟ್ರೀಮ್ ಸಜ್ಜನ, ಈ ಎಕ್ಸ್ಟ್ರೀಮ್ ದುರ್ಜನ, ಇಬ್ಬರೇ ಇರಲಿಕ್ಕೆ ಸಾಧ್ಯ. ನಮ್ಮಿಬ್ಬರ ಸಂಬಂಧ ಯಾವುದು ಈಗ? ಕೃಷ್ಣ ಹೇಳಿಕೊತಾನೆ, ಓ ಗೋಪಿಯರೇ, ನಮ್ಮಿಬ್ಬರ ಸಂಬಂಧ ಒಂದು ಸ್ವಲ್ಪ ಡಿಫ್ರೆಂಟು ಅಂತಾನೆ. ಗೆಳೆತನದ ತತ್ವವನ್ನು ಕೃಷ್ಣ ಹೇಳಿದಷ್ಟು ಸ್ಫುಟವಾಗಿ ಯಾರೂ ಹೇಳಲಿಲ್ಲ. ಏನು? ನಾಹಂತು ಸಖ್ಯೋ ಭಜತೋಪಿ ಜಂತೂನ್ ಭಜಾಮ್ಯಮೀಶಾನ್ಯ ಅನುವೃತ್ತಯೋ ಯಥಾ ತಥೈವ ಮತ್ತಫಲ ಸಂಪದಸ್ಯುಃ ಉಚ್ಚಾವಚಾಹ ಕಲ್ಪತರೋರಿವಾರ್ಥಿನಾಂ. ನಾನು ಜೀವರ ಜೊತೆ ಯಾವ ರೀತಿ ಸಂಬಂಧ ಇಟ್ಕೊಂಡಿದ್ದೇನೆ, ಅದೇ ಸಂಬಂಧವನ್ನು ನಿಮ್ಮ ಜೊತೆ ಕೂಡ ಇಟ್ಕೊಂಡಿರುವುದು ನಾನು. ಅದೇ ಸಂಬಂಧ. ಏನು? ನಾಹಂತು ಸಖ್ಯ ಭಜತೋಪಿ ಜಂತೂನ್. ಓ ಗೆಳತಿಯರೇ, ನನ್ನನ್ನು ಬಯಸುವವರನ್ನು ಹೊಂದುತ್ತೇನೆ. ಭಜತೋಪಿ ಜಂತೂನ್ ಭಜಾಮಿ. ಉತ್ಕಟವಾಗಿ ಪ್ರೀತಿಸುವವರನ್ನು ನಾನು ಹೊಂದುತ್ತೇನೆ. ಇನ್ನು ಅಮೀಷಾಂ ಅನುವೃತ್ತಯೋ ಯಥ. ಆದರೆ ನನ್ನನ್ನು ಉತ್ಕಟವಾಗಿ ಹೊಂದಲಿಕ್ಕೆ ಬಯಸುವವರನ್ನು ಸ್ವಲ್ಪ ಕಾಲ ತಡಿತೇನೆ. ನನ್ನ ಪ್ರೀತಿ ಇಬ್ಬರಲ್ಲಿ ಇರೋದಿಲ್ಲ. ನನ್ನ ಪ್ರೀತಿ ಇಬ್ಬರಲ್ಲಿ ಇರೋದಿಲ್ಲ. ನನ್ನ ಪ್ರೀತಿ ನನ್ನಲ್ಲಿ ಇರುತ್ತೆ, ಅವರಲ್ಲಿಯೂ ಇರುತ್ತೆ. ಆದರೆ ನಾನು ಪ್ರೀತಿಸದಿದ್ದರೂ ನನ್ನಿಂದ ಫಲ ಸಿಗುತ್ತೆ. ಯಾಕೆಂದರೆ ದೇವರನ್ನು ಅವಿಜ್ಞಾತ ಸಖಃ ಅಂತ ಪುರಂಜನೋಪಾಖ್ಯಾನ ಕರೆದಿದೆ. ಏನಂತ? ತಿಳಿಯದ ಗೆಳೆಯ, ಅವಿಜ್ಞಾತ ಸಖಃ. ಇಲ್ಲಿ ಕೃಷ್ಣ ಹೇಳ್ಕೊಳ್ತಾನೆ, ನಾನು ನಿಮಗೆ ತಿಳಿಯದ ಗೆಳೆಯ. ಆದರೆ ಗೆಳೆಯ ಹೇಗೆ? ಪ್ರೀತಿ ನನ್ನಲ್ಲಿ ಇಲ್ಲ. ಉತ್ಕಟವಾದ ಪ್ರೀತಿ ಇರೋದಿಲ್ಲ. ಆ ಪ್ರೀತಿಯಲ್ಲಿ ಸ್ವಾರ್ಥದ ಲವಲೇಶ ಇರೋದಿಲ್ಲ. ಆದ್ದರಿಂದಾಗಿ ಪ್ರೀತಿಸ್ತೇನೆ, ಆದರೆ ಪ್ರೀತಿಸುವುದಿಲ್ಲ. ಗುಣಕ್ಕೆ ತಕ್ಕ ಹಾಗೆ ಪ್ರೀತಿಸ್ತೇನೆ, ಗುಣವನ್ನು ಮೀರಿ ಪ್ರೀತಿಸುವುದಿಲ್ಲ. ನನ್ನ ಮತ್ತು ಜೀವರ ಸಂಬಂಧ ಬಹಳ ವಿಚಿತ್ರ. ಇದನ್ನು ಕೃಷ್ಣ ಹೇಳ್ತಾನೆ. ಈ ರೀತಿ ವಿದೇಶದಲ್ಲಿ ಬುಕ್ ಆಫ್ ಜಾಬ್ ಅಂತ ಹೇಳಿ ಒಂದು ಗ್ರಂಥ ಇದೆ, ಇಂಗ್ಲೀಷ್ ಸಾಹಿತ್ಯದ ಆದಿಮ ಗ್ರಂಥ. ಅವರು ಇಷ್ಟು ಚೆನ್ನಾಗಿ ಹೇಳಲಿಲ್ಲ. ದೇವರಿಗೂ ಜೀವರಿಗೂ ಇರುವ ಸಂಬಂಧ ಯಾವ ಸ್ವರೂಪದಲ್ಲಿದೆ ಅನ್ನೋದನ್ನು ಅವರು ಹೇಳಲಿಲ್ಲ. ಅದಕ್ಕೆ ಅವನು ಹೇಳೋದು, ನನ್ನಿಂದ ಫಲ ಆಗತ್ತೆ, ಅವರನ್ನು ಪ್ರೀತಿಸ್ತಾ ಇದ್ದೇನೆ ಅಂತ ಅರ್ಥ ಅಲ್ಲ. ಅವರಿಗೆ ಬೇಕಾದಷ್ಟು ಚಿಕ್ಕ ದೊಡ್ಡ ಆಸೆಗಳನ್ನು ನಾನು ನೆರವೇರಿಸುತ್ತೇನೆ ಬೇಡುವವರಿಗೆ. ಆದರೆ ಅವರ
ಗುಣವನ್ನು ಮೀರಿ ಪ್ರೀತಿಸಿದ್ದೇನೆ ಅಂತ ಅರ್ಥ ಅಲ್ಲ. ಹಾಗಂತ ಹೇಳಿ ಅವರ ಗುಣವನ್ನು ಪ್ರೀತಿಸಿಲ್ಲ ಅಂತನೂ ಅಲ್ಲ. ಗುಣಕ್ಕೆ ತಕ್ಕ ಪ್ರೀತಿ ನನ್ನದು. ಹೀಗಾಗಿ ನನ್ನ ಮತ್ತು ಜೀವರ ನಡುವೆ ಇರುವ ಗೆಳೆತನ ಆಗಲಿ ದ್ವೇಷ ಆಗಲಿ ಎಲ್ಲ ಡಿಫ್ರೆಂಟ್. ನಾವು ದೇವರನ್ನು ದ್ವೇಷ ಮಾಡ್ತೇವೆ, ಅದು ಡಿಫ್ರೆಂಟ್. ದೇವರು ನಮ್ಮನ್ನು ಪ್ರೀತಿಸ್ತಾನೆ, ಅದು ಡಿಫ್ರೆಂಟ್. ಅದು ಸತ್ವರದ ಸ್ತಮೋ ಗುಣಗಳ ಆಚೆ ಇರುತ್ತೆ. ಕೃಷ್ಣ ಹೇಳೋದು ಯಥಾ ಧನೋ ಲಬ್ಧ ಧನೇ ವಿನಷ್ಟೇ ತಚ್ಚಿಂತಯಾನ್ಯಂ ನಿಭೃತಂ ನ ವೇದ ಏವಂ ಅದರ್ಥಾರ್ಪಿತ ಲೋಕವೇದ ಸ್ವಾನಾಂ ಹಿವೋ ಮೈಯನು ವೃತ್ತಯೋ ಬಲಾಹ. ಇನ್ನು ಕೆಲವರು ನನ್ನಲ್ಲಿ ಈ ರೀತಿ ಪ್ರೀತಿಸುತ್ತಾರೆ. ಯಥಾ ಧನಃ, ಬಡವನೊಬ್ಬ ಹಣವನ್ನು ಪಡೆಯುತ್ತಾನೆ. ಬಡವನೊಬ್ಬನಿಗೆ ಹಣ ಸಿಕ್ಕಿದಾಗ ಎಲ್ಲವನ್ನ ಮೀರಿ ಪ್ರೀತಿಸ್ತಾನೆ, ಬೇರೆಯದ್ದನ್ನು ನೋಡೋದೇ ಇಲ್ಲ. ಆ ಹಣದಂತೆ ನನ್ನನ್ನು ಜೀವ ಪ್ರೀತಿಸುತ್ತಾನೆ. ಆ ರೀತಿ ನಿಮಗೆ ಸಿಕ್ಕಿದ ಹಣವೆಂಬಂತೆ ನನ್ನನ್ನು ಪ್ರೀತಿಸ್ತಾ ಇದ್ದೀರ. ನಾನು ನಿಮ್ಮ ಜೊತೆಗೆ ಯಾವಾಗಲೂ ಇದ್ದೇನೆ, ನಿಮ್ಮನ್ನು ಯಾವಾಗಲೂ ನೋಡ್ತಾ ಇದ್ದೇನೆ. ನನ್ನ ಅರಿವು ನಿಮಗಾಗಬೇಕಷ್ಟೆ. ನನ್ನ ಅರಿವನ್ನು ನೀವು ಅರ್ಥ ಮಾಡ್ಕೊಳ್ಬೇಕು. ನಾನು ಈಗ ಇಲ್ಲ, ಆದ್ದರಿಂದಾಗಿ ಗಟ್ಟಿಯಾಗಿ ಹಾಡಿದಿರಿ. ಯಾಕೆ? ಅಂತರಾತ್ಮ ದೃಕ್ಕಂತ ಹೇಳಿದವರು ನೀವೇ ಅಲ್ವಾ? ಆ ಅಂತರ್ಯಾಮಿಯ ಜೊತೆಯೇ ನಾವಿರ್ತೇವೆ ಅಂತ ಯಾಕೆ ಅನ್ನಿಸ್ಲಿಲ್ಲ ನಿಮಗೆ? ಮಯಾ ಪರೋಕ್ಷಂ ಭಜತಾ ತಿರೋಹಿತಂ ಸಾಸೂಯಿತುಂ ನಾರ್ಹಥ ಮಾಂ ಪ್ರಿಯಂ ಪ್ರಿಯಾಃ ನ ಪಾರಯೇಹಂ ನಿರವದ್ಯ ಸಂಯುಜಾಂ ಸುಸಾಧು ಕೃತ್ಯಂ ವಿಬುಧಾಯುಚಾಪಿ ವಃ ಯೋ ಮಾಂ ಭಜೆ ದುರ್ಜರ ದೇಹ ಶೃಂಖಲಾಃ ಸಂವೃಶ್ಚ ವೃದ್ಧಿಂ ಪ್ರತಿಯಾತಿ ಸೋಧುನಾ ನ ಪಾರಯೇಹಂ ನಿರವದ್ಯ ನ ಪಾರಯೇಹಂ. ನೀವು ಯಾವುದೇ ದೋಷವಿಲ್ಲದ ಪ್ರೀತಿಯನ್ನು ಹೊಂದಿದ ಮೇಲೆ ನಿಮ್ಮನ್ನು ನಾನು ಉದ್ಧಾರ ಮಾಡಿಯೇ ಮಾಡ್ತೇನೆ. ಆ ಉದ್ಧಾರ ಇದೇ ದೇಹದಲ್ಲಿ ಆಗಬೇಕು ಅಂತನೂ ಇಲ್ಲ. ಯೋ ಮಾಂ ಭಜೆ ದುರ್ಜರ ದೇಹ ಶೃಂಖಲಾಃ ವಿವೃಶ್ಚ ಸಂವೃಶ್ಚ ವೃದ್ಧಿಂ ಪ್ರತಿಯಾತಿ ಸೋಧುನಾ. ದೇಹದ ಸಂಕೋಲೆಯನ್ನು ತೊರೆದು ಕತ್ತರಿಸಿ ಅವರನ್ನು ಒಳ್ಳೆಯ ಸ್ಥಾನಕ್ಕೆ ಏರುವಂತೆ ನಾನು ಮಾಡ್ತೇನೆ, ನನ್ನನ್ನು ಹೀಗೆ ಪ್ರೀತಿಸಿದರೆ. ಆದ್ದರಿಂದಾಗಿ ನನ್ನ ಪ್ರೀತಿ ತ್ರಿಗುಣಾತ್ಮಕವಾದದ್ದಲ್ಲ, ನನ್ನ ದ್ವೇಷವೂ ಕೂಡ ತ್ರಿಗುಣಾತ್ಮಕವಾದದ್ದಲ್ಲ. ಲೋಕದಲ್ಲಿರುವವರಂತೆ ನಾನು ನಿಮ್ಮನ್ನು ಪ್ರೀತಿಸಿಲ್ಲ, ನೀವು ನನ್ನನ್ನು ಹಾಗೆ ಪ್ರೀತಿಸಬೇಡಿ. ಇದೇ ಸಂದೇಶವನ್ನು ಉದ್ಧವನ ಜೊತೆಗಿದ್ದಾಗ ಇನ್ನಷ್ಟು ತೆರೆದು ಕೊಡ್ತಾನೆ. ಅದರಿಂದಾಗಿ ಕೃಷ್ಣ ಈ 17ನೆಯ ಶ್ಲೋಕದಿಂದ 23ನೆಯ ಶ್ಲೋಕದ ತನಕ ಗೆಳೆತನದ ತತ್ವವನ್ನು, ದೇವರು ಮತ್ತು ಜೀವರ ಸಂಬಂಧವನ್ನು, ಒಂದು ರೀತಿ ಕೃಷ್ಣ ಮತ್ತು ಗೋಪಿಯರ ಸಂಬಂಧ, ಅದರ ಹಿನ್ನೆಲೆಯಲ್ಲಿ ಸಮಗ್ರ ಜೀವರು ಮತ್ತು ದೇವರ ಸಂಬಂಧವನ್ನು ಹೇಳ್ತಾರೆ. ಅಂದರೆ ತಾತ್ಪರ್ಯ ಇದು, ಮೆಚ್ಚುವವರಿರ್ತಾರೆ, ಅವರ ದೋಷವನ್ನು ನಾನು ಮೆಚ್ಚೋದಿಲ್ಲ, ಗುಣವನ್ನು ಮೆಚ್ಚುತ್ತೇನೆ. ಮೆಚ್ಚದವರಿರ್ತಾರೆ, ಅವರ ಕರ್ಮಕ್ಕನುಗುಣವಾಗಿ ಅವರಿಗೆ ಸುಖವನ್ನು ಉಂಟು ಮಾಡ್ತೇನೆ. ನನ್ನನ್ನು ಅರಿಯದವರಿರ್ತಾರೆ, ಅವರಲ್ಲಿ ಕರುಣೆ ಇರುತ್ತೆ, ಅದಲ್ಲದೆ ಅವರ ಅಜ್ಞಾನಕ್ಕೆ ತಕ್ಕ ಶಿಕ್ಷೆಯನ್ನು ಕೊಡ್ತೇನೆ. ಹೀಗಾಗಿ ಲೋಕದಲ್ಲಿ ನೀವು ಕಾಣುವಂತಹ ಸಂಬಂಧ ಅದು ಅತ್ಯಂತ ಡಿಫ್ರೆಂಟು, ನನಗೆ ಮತ್ತು ನಿಮಗೆ ಇರತಕ್ಕಂಥದ್ದು ಅಥವಾ ನಿಮ್ಮಂತಹ ಜೀವರಿಗೆ ಇರತಕ್ಕಂಥದ್ದು. ಬಹಳ ವಿಚಿತ್ರ ಅಂತ ಕೃಷ್ಣ ಹೇಳ್ತಾನೆ. ಹೀಗೆ ಗೆಳೆತನದ ತತ್ವವನ್ನು ಕೃಷ್ಣ ಹೇಳಿದ ಅನ್ನುವಲ್ಲಿಗೆ 30ನೆಯ ಅಧ್ಯಾಯ ಮುಗೀತು. ಶ್ರೀ ಶುಕೌವಾಚ ಇತ್ತಂ ಭಗವತೋ ಗೋಪ್ಯಃ ಶ್ರುತ್ವಾ ವಾಚಃ ಸುಪೇತಲಾಃ ಜಹುರ್ವಿರಹಜಂ ತಾಪಂ ತತ್ಸಂಗೋಪಚಿತಾಶಿಷಃ. ಈ ರೀತಿಯಾಗಿ ಗೋಪಿಯರು ಕೃಷ್ಣನನ್ನು ಕೇಳಿದರು, ಕೃಷ್ಣ ನೀನು ಯಾಕೆ ನಮ್ಮನ್ನು ಬಿಟ್ಟು ಹೋಗಿದ್ದು ಅಂತ. ಅದಕ್ಕೆ ಆ ಕೃಷ್ಣ ಹೇಳಿದ್ದು, ತಿರೋಹಿತಂ ಸಾಸೂಯಿತುಂ ನಾರ್ಹತ ಮಾಂ ಪ್ರಿಯಂ ಪ್ರಿಯಾಃ.
ನಾನು ನಿಮ್ಮಿಂದ ಕಣ್ಮರೆಯಾದೆ ನಿಮ್ಮನ್ನು ಕಾಡಿಸಲಿಕ್ಕೆ ಅಲ್ಲ, ನಿಮಗೆ ಶಿಕ್ಷಣ ಕೊಡಲಿಕ್ಕಾಗಿ ನಾನು ಕಣ್ಮರೆಯಾಗಿದ್ದು. ಗೋಪಿಗೀತೆ ಅಂತನ್ನೋದು ಆ ತರಹದ ಬೆಳವಣಿಗೆ. ಅದು ಗೋಪಿಗೀತೆಯನ್ನು ನಾವು ಯಾವ ರೀತಿ ಚಿಂತನೆ ಮಾಡಬೇಕು, ದೇವರು ಹೇಗೆ ಶಿಕ್ಷಣವನ್ನು ಕೊಟ್ಟಿದ್ದಾನೆ ಗೋಪಿಕೆಯರಿಗೆ. ಯಾಕೆಂದರೆ ಅವರು ದೇವರಲ್ಲಿ ಹಮ್ಮನ್ನು ತೋರಿದರು, ಅದರಿಂದಾಗಿ ಅವರ ಅಹಂಕಾರವನ್ನು ತಿದ್ದಿದ. ಆ ತಿದ್ದಿದಾಗ ಅವರಿಗೆ ಆದ ಅನುತಾಪದಿಂದ ಬಂದ ಗೀತೆ ಅದು ಗೋಪಿಗೀತೆ. ಅದಾದ ಮೇಲೆ ಅವರು ಕೇಳಿದ್ರು, ಯಾಕೆ ಈ ರೀತಿ ನೀನು ನಮ್ಮಲ್ಲಿ ನಡೆದುಕೊಂಡೆ ಅಂತ. ಅದಕ್ಕೆ ಕೃಷ್ಣನ ಉತ್ತರ ಇದು. ನಾನು ಕಣ್ಮರೆಯಾದೆ ಅಂತ ಹೇಳಿ ನನ್ನ ಬಗೆಗೆ ಅಸೂಯೆ ಪಡಬೇಡಿ. ಪ್ರೇಮವನ್ನು ಟೆಸ್ಟ್ ಮಾಡಲಿಕ್ಕೆ ಹೋಗಿದ್ದಾನೆ, ಅಥವಾ ನಮಗಿಂತ ಇನ್ನೊಬ್ಬರು ಯಾರೋ ಪ್ರೀತಿಸುವವರಿದ್ದಾರೆ ಅಲ್ಲಿಗೆ ಹೋಗಿದ್ದಾನೆ, ಅಥವಾ ಪ್ರೀತಿಸದವರಿದ್ದಾರೆ ಅಲ್ಲಿಗೆ ಹೋಗಿದ್ದಾನೆ. ಈ ತರಹ ಯಾವ ಎಣಿಕೆಯನ್ನು ಮಾಡಿಕೊಳ್ಳಬೇಡಿ ಅಂತ ಹೇಳಿ ಕೃಷ್ಣ ಬಹಳ ಒಗಟಾಗಿ ಮಾತನಾಡಿದ್ದಾನೆ. ಅಲ್ಲಿಗೆ 30ನೇ ಅಧ್ಯಾಯ ಮುಗಿದು 31ನೇ ಅಧ್ಯಾಯಕ್ಕೆ ಕಾಲಿಡೋಣ. ಸಾಮಾನ್ಯವಾಗಿ ಈ ಮಿಥೋ ಭಜಂತಿ ಯೇ ಸಖ್ಯಃ ಅಲ್ಲಿಂದ ಹಿಡಿದು ಸಂವೃಶ್ಚ ವೃದ್ಧಿಂ ಪ್ರಯಾತಿ ಶೋಧನ ಅಂತನ್ನುವ ಭಾಗವನ್ನು ಹೇಳಿದವರು ಬಹಳ ಕಡಿಮೆ, ಅದನ್ನು ಬಿಡಿಸಿ ಹೇಳಿದವರು. ಅಂದರೆ ದೇವರ ಮತ್ತು ಜೀವರ, ವಿಶೇಷತಃ ಕೃಷ್ಣನ ಮತ್ತು ಗೋಪಿಕೆಯರ ಸಂಬಂಧ ಹೇಗಿತ್ತು ಅನ್ನೋದನ್ನು ತಿಳಿದುಕೊಳ್ಳಲಿಕ್ಕೆ ಕೃಷ್ಣನ ಆ ಏನೊಂದು ಕಾಮಲೀಲೆ ಅಂತ ಹೇಳ್ತೇವೆ, ಗೋಪಿಕೆಯರೊಡನೆ ಸರಸ ಶೃಂಗಾರ, ಅವುಗಳ ಹಿನ್ನೆಲೆಯನ್ನು ತಿಳಿಸುವಂಥದ್ದೇ ಇದು ಈ ಕೃಷ್ಣನ ಮಾತುಗಳು. ಇದನ್ನು ನಾವು ಮಿಸ್ ಮಾಡಿಕೊಂಡ್ರೆ ಕೃಷ್ಣನ ಲೀಲೆಯ ಸ್ವರೂಪ ಏನು ಅನ್ನೋದೇ ಗೊತ್ತಾಗಲ್ಲ. ದೇವರು ಎಷ್ಟು ಜನರನ್ನು ಪ್ರೀತಿಸಿದ, ಅವನ ರಾಜಕೀಯ ಜೀವನಕ್ಕೂ ಇದು ಅನ್ವಯ. ದೇವರನ್ನೇ ಕಡೆಯಾಗಿ ನೋಡಿದವರೆಷ್ಟು ಜನ, ದೇವರ ಪಕ್ಷದಲ್ಲಿ ನಾ ಹೇಳ್ತಾ ಇರೋದು, ದೇವರ ಪಕ್ಷದಲ್ಲಿದ್ದುಕೊಂಡು ರಾಜನೀತಿಯ ಹಿನ್ನೆಲೆಯಲ್ಲಿ ಕೃಷ್ಣನ ಅಭಿಪ್ರಾಯಗಳನ್ನು ಗೌರವಿಸದವರು ಎಷ್ಟು ಜನ, ಎಷ್ಟು ಕಡೆ ಇದ್ದಾರೆ. ಆ ಎಲ್ಲ ಕಡೆಗಳಲ್ಲಿ ಇರುವ ಸಜ್ಜನರನ್ನು ಯಾವ ರೀತಿ ಟ್ರೀಟ್ ಮಾಡಿದ ದೇವರು ಅನ್ನೋ ಎಲ್ಲ ಇಡೀ ಜೀವನಕ್ಕೆ ಸಂಬಂಧಪಟ್ಟದ್ದು. ಮೆಚ್ಚದವರು, ಮೆಚ್ಚುವವರು, ಮೆಚ್ಚದವರು, ಮೆಚ್ಚದೇ ಇದ್ದವರು, ಇದರಲ್ಲಿ ದೇವರು ಹೇಗಿರ್ತಾನೆ, ಯಾವ ರೀತಿ ರಿಯಾಕ್ಟ್ ಮಾಡಿದ ಅನ್ನೋದ್ರ ಬಗ್ಗೆ ಎಲ್ಲ ಇದು ಒಳ್ಳೆಯ ಚಿಂತನೆ ಆಗುತ್ತೆ. ಇದನ್ನು ಇನ್ನಷ್ಟು ಚಿಂತನೆ ಮಾಡಿದಾಗ ಬೇರೆ ಬೇರೆ ಆಯಾಮಗಳು ತೋರುತ್ತೆ. ಈಗ ಸದ್ಯಕ್ಕೆ ಈ ಶ್ಲೋಕ ಮತ್ತು ಅರ್ಥ. ಇತ್ತಂ ಭಗವತೋ ಗೋಪ್ಯ, ಈ ರೀತಿಯಾಗಿ ಗೋಪಿಕಾ ಸ್ತ್ರೀಯರು ದೇವರ ಚಂದದ ಮಾತನ್ನು ಕೇಳಿ ವಿರಹಜಂ ತಾಪಂ, ಬೇರ್ಪಡೆಯ ನೋವನ್ನು ಮರೆತರು. ತತ್ರಾರಭತ ಗೋವಿಂದೋ ರಾಸ ಕ್ರೀಡಾ ಮನೋರಥೈ ಸ್ತ್ರೀರತ್ನೈರನ್ವಿತ ಪ್ರೀತೈ ಅನ್ಯೋನ್ಯಾಬದ್ಧ ಬಾಹುಭಿ. ದೇವರು ಬಹಳ ರೂಪಗಳನ್ನು ತಳೆದು ಎಲ್ಲ ಗೋಪಿಕಾಸ್ತ್ರೀಯರ ಕೈ ಹಿಡಿದು ನರ್ತನ ಮಾಡಿದ ಅಂತೆ. ರಾಸೋತ್ಸವ ಸಂಪ್ರವೃತ್ತ ಗೋಪೀ ಮಂಡಲ ಮಂಡಿತ ಯೋಗೇಶ್ವರೇಣ ತನ್ಮಧ್ಯಂ ಪ್ರವಿಷ್ಟೇನ ದ್ವಯೋರ್ದ್ವಯೋ. ಪ್ರತಿಯೊಬ್ಬ ಗೋಪಿಕೆಯ ಪಕ್ಕದಲ್ಲಿ ದೇವರಿದ್ದ ಹಾಗೆ ಇತ್ತು. ಯಾಕೆಂದರೆ ದೇವರು ಬಹಳ ರೂಪವನ್ನು ತಾಳಬಲ್ಲ, ಅವನಿಗೆ ಎಷ್ಟರ ಮಾತು ಇದು. ಪ್ರವಿಷ್ಟೇನ ಗೃಹೀತಿ ಗೃಹೀತಾನಾಂ ಕಂಠೇ ಸ್ವನಿಕಟಂ ಮಿತಃ ಯಂ ಮನ್ಯೇರಂ ನಭಸ್ತಾವತ್ ವಿಮಾನ ಶತಸಂಕುಲಂ ದಿವೌಕಸಾಂ ಸದಾರಾಣಾಂ ಔತ್ಸುಕ್ಯ ನಿಭೃತಾತ್ಮನಾಂ. ದೇವರ ಈ ಶೃಂಗಾರದ ನರ್ತನವನ್ನು ನೋಡಲಿಕ್ಕೆ ಆಗಸವೆಲ್ಲ ಮುಗಿಲು ತೇರುಗಳಿಂದ ತುಂಬಿತು. ಮುಗಿಲು ತೇರು ಅಂದರೆ ವಿಮಾನ, ಅಲ್ಲೆಲ್ಲ ಬಂದು ಸುತ್ತುವರಿಯಿತು. ಎಲ್ಲ ದೇವತೆಗಳು ತಮ್ಮ ಹೆಂಡಿರ ಜೊತೆಗೂಡಿ ಆ ನರ್ತನವನ್ನು ನೋಡ್ಲಿಕ್ಕೆ ಬಂದಿದ್ದಾರೆ. ತಥೋ ದುಂದುಭಯೋ ನೇದು ಖಾತ್ಪೇತು ಕೃಷ್ಣ ಪುಷ್ಪವೃಷ್ಟಯ ಜಗುರ್ಗಂಧರ್ವಪತಯ ಸಸ್ತ್ರೀಕಾಸ್ತದ್ಯಚೋಮಲಂ. ದುಂದುಭಿಗಳು ಮೊಳಗಿದವು, ಆಗಸದಿಂದ ಹೂಗಳು ಉದುರಿದವು, ಗಂಧರ್ವರೆಲ್ಲ ಹಾಡಿದರು. ವಲಯಾನಾಂ ನೋ ಪುರಾಣಾಂ ಕಿಂಕಿಣೀನಾಂಚ ಯೋಚಿತಾಂ ಸಪ್ರಿಯಾಣಾಂ ಅಭುಚ್ಛಬ್ದ ತುಮುಲೋ ರಾಸಮಂಡಲೇ.
ಆ ರಾಸಮಂಡಲದಲ್ಲಿ ಬಳೆಗಳ, ಕಾಲ್ಗೆಜ್ಜೆಗಳ ಎಲ್ಲ ತರಹದ ತಾಳಬದ್ಧವಾದ ಸದ್ದು ಕೇಳಿತು. ಅಂದರೆ ಯಾರೊಬ್ಬರೂ ವಿತಾಳವಾಗಿ ಅವರು ನರ್ತನ ಮಾಡಲಿಲ್ಲ. ಪಾದನ್ಯಾಸೈರ್ಭುಜ ವಿಧುತಿಭಿ ಸುಸ್ಮಿತೈರ್ಭ್ರೂ ವಿಲಾತೈ ತತ್ರಾಪಿ ಶುಶುಭೇತಾಭಿ ಭಗವಾನ್ ದೇವಕೀಸುತಃ ಮಧ್ಯೆ ಮಣೀನಾಂ ಹೈಮಾನಾಂ ಮಹಾಮರತಕೋ ಯಥಾ. ಮಹಾಮರತಕೋ ಯಥಾ, ಬಂಗಾರದ ಮುತ್ತುಗಳ ಮಣಿಗಳ ನಡುವೆ ಹಿರೇಮಣಿಯಂತೆ ಇದ್ದ, ಅಂದರೆ ನೀಲಿ ಬಣ್ಣದ ಮಣಿಯಂತೆ ಅವನು ಕಂಗೊಳಿಸಿದ. ಪಾದನ್ಯಾಸೈರ್ಭುಜ ವಿದುತಿಭಿ ಸುಸ್ಮಿತೈರ್ಭ್ರೂ ವಿಲಾತೈ ಭಜ್ಜನ್ಮಧ್ಯೈ ಚಲಕುಚಪಟೈ ಕುಂಡಲೈರ್ಗಂಡಲೋಲೈ ಸ್ವಿದ್ಯನ್ಮುಖ್ಯ ಕಬರರಚನಾಗ್ರಂಥಯ ಕೃಷ್ಣವಧ್ವ ಗಾಯತ್ಯಸ್ತಂ ತಡಿತ ಯುವತಾ ಮೇಘಚಕ್ರೇ ವಿರೇಜು. ಪಾದನ್ಯಾಸೈ, ಚಂದದ ಹೆಜ್ಜೆ ಹಾಕುವಿಕೆಗಳಿಂದ, ಭುಜ ವಿದುತಿಭಿ, ತೋಳುಗಳ ಹೊಯ್ದಾಟದಿಂದ, ಸುಸ್ಮಿತೈ, ಮುಗುಳು ನಗೆಯಿಂದ ಕೂಡಿದ ಭ್ರೂವಿಲಾತೈ, ಹುಬ್ಬ ಕುಣಿತಗಳಿಂದ, ಕುಂಡಲೈರ್ ಗಂಡಲೋಲೈ, ಕಿವಿಗಳ ಮೇಲಾಡುವ ಕಿವಿಯೋಲೆಗಳಿಂದ, ಕೆನ್ನೆಗಳ ಮೇಲಾಡುವ ಕಿವಿಯೋಲೆಗಳಿಂದ, ಸ್ವಿದ್ಯನ್ಮುಖ್ಯ, ಬೆವರಡಿದ ಮುಖದವರಾಗಿ, ಕಬರ ರಶನಾಗ್ರಂಥಯ, ತಲೆಯಲ್ಲಿ ಮುಡಿದ ಹೂವುಗಳೆಲ್ಲ ಉದುರುತ್ತಿರಲು, ಕೃಷ್ಣವಧ್ವ, ಕೃಷ್ಣನ ಆ ಹೆಂಡತಿಯರು, ಗಾಯಂತ್ಯ, ಹಾಡುತ್ತಾ ಮೇಘಮಂಡಲದಲ್ಲಿ ಓಲಾಡುವ ಮಿಂಚುಗಳಂತಿದ್ದರು. ಉಚ್ಚೈರ್ಜಗುಕೃತಮದಾ ರಕ್ತಕಂಠ್ಯೋರತಿಪ್ರಿಯಾ ಕೃಷ್ಣಾಭಿಮರ್ಶ ಮುದಿತ ಯದ್ಗೀತೇನೇದಮಾವೃತಂ. ಆ ಗೋಪಿಕಾ ಸ್ತ್ರೀಯರು ದೇವರನ್ನು ಮುಟ್ಟಿ ಸಂತಸದಿಂದ ತುಂಬಿ ಇಂಪಾದ ಕೊರಳಲ್ಲಿ ಹಾಡಿದರು. ಕಾಚಿತ್ ಸಮಂ ಮುಕುಂದೇನ ಸ್ವರಜಾತೀರಮಿಶ್ರಿತಾ ಉನ್ನಿನ್ಯೇ ಪೂಜಿತಾ ಯೇನ ಪ್ರೀಯತಾ ಸಾಧು ಸಾಧ್ವಿತಿ ತದೇವ ಧ್ರುವಮಿನ್ನಿನ್ಯೇ ತಸ್ಯೈಮಾನಂಚ ಬಹ್ವದಾತ್. ಒಬ್ಬಳು ಕೃಷ್ಣನ ಜೊತೆಗೆ ಹಾಡಿದಳಂತೆ, ಆದರೆ ಸ್ವರಜಾತೀರ ಮಿಶ್ರಿತಾ, ಅವನ ಕಂಠದೊಂದಿಗೆ ಅವಳ ಕಂಠ ಒಂದಾಗಲಿಲ್ಲ, ಇಬ್ಬರದು ಬೇರೆ ಬೇರೆಯಾಗಿಯೇ ಇತ್ತು. ಆಗ ಕೃಷ್ಣ ಏನು ಮಾಡಿದ, ಉಳಿದವರನ್ನು ನೋಡಿದ, ಅವರೆಲ್ಲ ಬೇರೆಯಾಗಿದ್ದರೂ ಇಬ್ಬರು ಚೆನ್ನಾಗಿ ಹಾಡ್ತಾ ಇದ್ದೀರಾ, ತಾಳ ಭಗ್ನವಾಗಿಲ್ಲ ಅಂದ್ರಂತೆ. ಕಾಚಿದ್ರಾಸ ಪರಿಶ್ರಾಂತ ಪಾರ್ಶ್ವಸ್ಥಸ್ಯ ಗದಾಭೃತಃ ಜಗ್ರಾಹ ಬಾಹುನಾ ಸ್ಕಂಧಂ ಸ್ರವತ್ಕಬರ ಮಲ್ಲಿಕಾ. ಕೆಲವೊಬ್ಬರು ಕುಣಿದು ದಣಿದಾಗ ಕೃಷ್ಣನನ್ನೇ ನೋಡುತ್ತಾ ನಿಂತರು. ಏಕೆಂದರೆ 1-2 ಗಂಟೆಗಳ ನರ್ತನ ಅಲ್ವಲ್ಲ, ಇಡೀ ರಾತ್ರಿ ಅವರು ಕುಣಿದದ್ದು. ತತ್ರೈಕಾಂಸ ಗತಂ ಬಾಹುಂ ಕೃಷ್ಣಸ್ಯೋತ್ಪಲತೌರಭಂ ಚಂದನಾಲಿಪ್ತಮಾಘ್ರಾಯ ಹೃಷ್ಟರೋಮಾ ಚುಚುಂಬ. ಇನ್ನೊಬ್ಬಳು ಕೃಷ್ಣನ ಮೈಯ ಕಂಪನ್ನು ಮೂಸಿ ಬಲವನ್ನು ಪಡೆದು ಮತ್ತೆ ನರ್ತಿಸಲಿಕ್ಕೆ ಶುರು ಮಾಡಿದಳು. ಕಸ್ಯಾಶ್ಚಿನ್ನಾಟ್ಯ ವಿಕ್ಷಿಪ್ತ ಕುಂಡಲ ತ್ವಿಷಭೂಚಿತಂ ಗಂಡಂ ಗಂಡೇ ಸಂದಧತ್ಯ ಅದಾತ್ ತಾಂಬೂಲ ಚರ್ವಿತಂ. ತಾಂಬೂಲ ಚರ್ವಣಗಳು ಪರಸ್ಪರರಲ್ಲಿ ಆದವು. ನೃತ್ಯತಿ ಗಾಯತಿ ಕಾಚಿತ್ ಕೂಜನ್ನೋಪುರಮೇಖಲಾ ಪಾರ್ಶ್ವಸ್ಥಾಚ್ಯುತಹಸ್ತಾಬ್ಜಂ ಶ್ರಾಂತಾದಾತ್ಸ್ತನಯೋ ಶಿವಂ. ಒಬ್ಬಳು ಹಾಡುತ್ತಾ ಕುಣಿಯುತ್ತಾ ಕೂಜನ್ನೋಪುರಮೇಖಲಾ, ತನ್ನ ಗೆಜ್ಜೆಗಳಿಂದಲೂ ಸದ್ದು ಹೊರಡಿಸುತ್ತಾ ದಣಿದು ಕೃಷ್ಣನ ಮೇಲೆ ಒರಗಿದಳು. ಗೋಪ್ಯೋ ಲಬ್ಧ್ವಾಚ್ಯುತಂ ಕಾಂತಂ ಶ್ರಿಯ ಏಕಾಂತವಲ್ಲಭಂ ಗೃಹೀತ ಕಂಠ್ಯಸ್ತದ್ದೋರ್ಭ್ಯಾಂ ಗಾಯತ್ಯಸ್ತಂ ವಿಜಹ್ವಿರೇ. ಹೀಗೆ ದೇವರೊಡನೆ ನರ್ತನ ಮಾಡುತ್ತಾ ಇಡೀ ಜಗವನ್ನು ಮರೆತರು. ಆ ನರ್ತನದಲ್ಲಿ ಆಗುವ ಪೂರ್ಣ ಯಾವುದೇ ಒಂದು ಶೃಂಗಾರ ನರ್ತನದಲ್ಲಿ ಆಗುವ ಎಲ್ಲ ವಿಕಾರಗಳು ಅಲ್ಲಿಯೂ ಆಯಿತು. ಕೃಷ್ಣ ವಿಕ್ರೀಡಿತಂ ವೀಕ್ಷ್ಯ ವ್ಯಮುಹ್ಯಂತ ಸುರಸ್ತ್ರೀಯ ಕಾಮಾರ್ಜಿತ ಶಶಾಂಕಶ್ಚ ಸಗಣೋ ವಿಸ್ಮಿತೋ ಭವತ್. ಕೃಷ್ಣನ ಆ ಗೋಪಿಕೆಯರಲ್ಲಿ ತುಂಬಿದ ಶೃಂಗಾರ ರಸವನ್ನು ನೋಡಿ ಚಂದ್ರನಿಗೆ ಅಚ್ಚರಿಯಾಯಿತಂತೆ. ನಾನು ಸಮಗ್ರ ಶಕ್ತಿಯಿಂದ ಪ್ರಯತ್ನ ಪಟ್ಟರೂ ಕೂಡ ಇವರ ಮನಸ್ಸಿನಲ್ಲಿ ಶೃಂಗಾರದ ರಸ ಉಕ್ಕಿ ಹರಿಲಿಕ್ಕೆ ಸಾಧ್ಯ ಇಲ್ಲ ಅಂತ. ಯಾಕೆಂದರೆ ಶೃಂಗಾರದ ಮನಸ್ಸನ್ನು ಕೊಡುವವ ಚಂದ್ರ.
ಬೆಳದಿಂಗಳಿನಲ್ಲಿ ಪ್ರಿಯನಿಗೆ ಪ್ರಿಯೆಯ ನೆನಪು, ಪ್ರಿಯೆಗೆ ಪ್ರಿಯನ ನೆನಪು ಬರುವಂತೆ ಮಾಡಲಿಕ್ಕೆ ಚಂದ್ರನೂ ಕಾರಣ. ಅವನಂದುಕೊಂಡ ಅಂತೆ ಪೂರ್ಣ ಶಕ್ತಿಯಿಂದ ಅವರ ಒಳಗನ್ನು ಹೊಕ್ಕರೂ ಕೂಡ ಈ ಪರಿಯ ಶೃಂಗಾರವನ್ನು ಅವರಲ್ಲಿ ಉಂಟು ಮಾಡಲಿಕ್ಕಾಗೋಲ್ಲ. ಕೃತ್ವಾ ತಾವಂತಮಾತ್ಮಾನಂ ಯಾವತೀರ್ಗೋಪಯೋಚಿತ ರರಾಮ ಭಗವಾನ್ ಸ್ಥಾಭಿ ಆತ್ಮಾರಾಮೋಪಿ ಲೀಲಯ. ಆತ್ಮಾರಾಮೋಪಿ, ದೇವರು ತನ್ನ ಸಂತಸದಲ್ಲಿ ಬೇರೊಬ್ಬರ ಪಾತ್ರವನ್ನೇ ಒಲ್ಲದವ. ಪಾತ್ರ ಬೇಕಿಲ್ಲ ಅವನಿಗೆ, ಬೇರೊಬ್ಬರು ಇದ್ದು ಅವನಿಗೆ ಸಂತೋಷ ಕೊಡಬೇಕು ಅಂತ ಇಲ್ಲ. ಆದರೂ ಕೂಡ ಅವರಲ್ಲಿ ಕ್ರೀಡಿಸಿದ ಅಂದರೆ ಅಲ್ಲಿ ಕರುಣೆಯಿಂದ ಕ್ರೀಡಿಸಲಿಲ್ಲ ಅಂತ ಅರ್ಥ. ಶೃಂಗಾರವನ್ನೇ ತೋರಿಸಿದ್ದು. ತಾಸಾಮ್ರತಿ ವಿಹಾರೇಣ ಶ್ರಾಂತಾನಾಂ ವದನಾನಿ ಸಹ ಪ್ರಾಮೃಜ ಕರುಣ ಪ್ರೇಮ್ಣ ಶಂತಮೇನಾಂಗಪಾಣಿನ. ಚೆನ್ನಾಗಿ ಕುಣಿದು ದಣಿದು ಬೆವರಿಳಿಸುವ ಅವರ ಮೋರೆಯಲ್ಲಿ ಬೆವರನ್ನು ದೇವರೇ ಹೀಗೆ ಒರೆಸಿದ ಅಂತೆ. ಗೋಪ್ಯ ಸ್ಫುರನ್ಮಕರ ಕುಂಡಲ ಕುಂಟಲ ಗಂಡಶ್ರಿಯ ಸುರತಹಾತ ನಿರೀಕ್ಷಣೇನ ಮಾನಂ ದಧತ್ಯ ರುಚಭಚ್ಚ ಜಗುಕೃತಾನಿ ಪುಣ್ಯಾನಿ ತತ್ಕರರಹ ಸ್ಪರ್ಶ ಪ್ರಮೋದಾ. ಯಾವ ಹಾಡು? ಯಾವ ಹಾಡು? ಕೃಷ್ಣನ ಬಾಲಲೀಲೆಗಳನ್ನೊಳಗೊಂಡ ಹಾಡು. ಅದನ್ನೇ ಹಾಡ್ತಾ ನರ್ತನ ಮಾಡಿದ್ದಂತೆ. ತಾಭಿರ್ಯಯೌ ಶ್ರಮಮಪೋಹಿತು ಮಂಗತಂಗ ಧ್ವಸ್ತಸ್ತ್ರಜಸ್ಸು ಕುಚ ಕುಂಕುಮರಂಜಿತಾಯ ಗಂಧರ್ವಪಾಲಿಭಿರನುದ್ರುತ ಆವಿಚದ್ವಾಹ ಶ್ರಾಂತೋ ಗಜೀಭಿರಿಬರಾಡಿವ ಭಿನ್ನತೇತುಹು. ಆಮೇಲೆ ಚೆನ್ನಾಗಿ ದಣಿದು ಮೈಯೆಲ್ಲ ಬೆವರಿಡಿದಾಗ ಅವರೆಲ್ಲರ ಜೊತೆ ಯಮುನೆಯ ನದಿಗೆ ನುಗ್ಗಿದ ಅಂತೆ. ಸೋಂತರ್ಜಲೇ ಯುವತಿಭಿ ಪರಿಶಿಚ್ಯಮಾನ ಪ್ರೇಮೇಕ್ಷಿತ ಪ್ರಹಸಿತಾಭಿರಭಿಷ್ಟುತಾಂಗ ವೈಮಾನಿಕೈ ಕುಸುಮವರ್ಷಿಭಿರೀಡ್ಯಮಾನೋ ರೇಮೇ ಸ್ವಯಂ ಸರತಿರತ್ರ ಗಜೇಂದ್ರಲೀಲ. ನೀರಿನ ಒಳಗಡೆ ಅವರೆಲ್ಲರೂ ನೀರಾಟವನ್ನು ಆಡಲಿಕ್ಕೆ ಶುರು ಮಾಡಿದರು. ಸುತ್ತೆಲ್ಲ ಹೆಣ್ಣಾನೆಗಳ ಮಧ್ಯದಲ್ಲಿ ಕೂಡಿದ ಗಂಡಾನೆಯಂತೆ ಕೃಷ್ಣ ಕಂಡ. ತತಶ್ಚ ಕೃಷ್ಣೋಪವನೇ ಜಲಸ್ಥಲ ಪ್ರಸೂನ ಗಂಧಾನಿಲ ಜುಷ್ಟ ದಿಕ್ತಟೆ ಚಚಾರ ಭೃಂಗ ಪ್ರಮದಾಗಣಾವೃತೋ ಯಥಾ ಮಧುಚ್ಯುದ್ವಿರದಕ್ಕರೇಣುಭಿ. ಆಮೇಲೆ ನೀರಾಟವಾಡಿ ಮೇಲ್ಗಡೆ ಬಂದು ಮತ್ತೆ ತಿರುಗಿದ್ದಂತೆ. ಈ ರೀತಿ ಅನೇಕ ರಾತ್ರಿಗಳನ್ನು ಕೃಷ್ಣ ಕಳೆದ. ಅದನ್ನು ಶಿಶೇವ ಆತ್ಮನ್ಯವರುದ್ಧತೌ ಭಗ ಸರ್ವಾ ಶರತ್ಕಾವ್ಯ ಕಥಾರಸಾಶ್ರಯಾ. ಎಲ್ಲ ಶೃಂಗಾರ ರಸದ ಪೂರ್ಣತೆಯನ್ನು ದೇವರು ಅಲ್ಲಿ ತೋರಿಸಿದ. ಇಷ್ಟಾದ ಮೇಲೆ ಪರೀಕ್ಷಿದ್ರಾಜ ಪ್ರಶ್ನೆ ಮಾಡಿದ. ಸಂಸ್ಥಾಪನಾಯ ಧರ್ಮಸ್ಯ ಪ್ರಶಮಾಯೇತರಸ್ಯ ಚ ಅವತೀರ್ಣೋ ಹಿ ಭಗವಾನ್ ಅಂಶೇನ ಜಗದೀಶ್ವರ. ಸ್ವಾಮಿ, ಕೃಷ್ಣ ಹುಟ್ಟಿದ್ದು ಯಾಕೆ? ಧರ್ಮ ಸಂಸ್ಥಾಪನೆಗಾಗಿ. ಆದರೆ ಮಾಡಿದ್ದು ಏನನ್ನ? ಸಕಥಂ ಧರ್ಮಸೇತೂನಾಂ ವಕ್ತಾ ಕರ್ತಾಭಿರಕ್ಷಿತ ಪ್ರತೀಪಮಾಚರದ್ ಬ್ರಹ್ಮನ್ ಪರದಾರಾಭಿಮರ್ಶಿತಂ. ಅವನು ಧರ್ಮದ ರೀತಿ ನೀತಿ ನಿಯಮಗಳನ್ನು ಹೇಳಿದವ, ಮಾಡಿದವ, ಎಲ್ಲರಿಗೂ ಮಾಡುವಂತೆ ಹೇಳಿ ಅಧರ್ಮದಿಂದ ನಡೆಯುವವರನ್ನು ನಾಶ ಮಾಡಲು ಬಂದವ ಅಲ್ಲ. ಅವನೇ ಪರದಾರಾಭಿಮರ್ಶನಂ, ಹೆರಿರ ಹೆಂಡಿರನ್ನು ಮುಟ್ಟಿದನಲ್ಲ. ಇದು ಹೇಗೆ? ನಾವು ಹೇಗೆ ಅರ್ಥ ಮಾಡ್ಕೊಳ್ಬೇಕು? ನಾವು ಕೃಷ್ಣನ ಥರ ಆಡಲಿಕ್ಕಾಗಲ್ಲ, ಆಡಲೂಬಾರ್ದು, ಅಸಂಗತ ಅದು. ಆತ್ಮ ರಾಮೋ ಯದುಪತಿ ಕೃತವಾನ್ ವೈಜುಗುಪ್ಸಿತಂ ಕಿಮಭಿಪ್ರಾಯ ಏತನ್ನಃ ಸಂಶಯಂ ಛಿಂದಿಸೂರತ. ಆತ್ಮಾರಾಮ, ದೇವರಿಗೆ ಇವರ ಆನಂದದ ಅವಶ್ಯಕತೆಯೂ ಇಲ್ಲ. ಯಾವುದೋ ಬಲಿಷ್ಠವಾದ ಒಂದು ಪ್ರಚೋದನೆ ಅವನಿಗೆ ಮೂಡಿತು ಮನಸ್ಸಿನಲ್ಲಿ, ಅದರಿಂದಾಗ ಅವನು ಈ ರೀತಿ ಮಾಡದ ಅಂತನೂ ಹೇಳಲಿಕ್ಕಾಗಲ್ಲ. ಇದರ ಅಭಿಪ್ರಾಯ ಏನು? ಇದು ನನಗೆ ಸಂಶಯ ಮೂಡಿದೆ, ನಾವಿದನ್ನು ಅನುಸರಿಸಲಿಕ್ಕಂತೂ ಆಗಲ್ಲ. ದೇವರಾದರೂ ಹಾಗೆ ಯಾಕೆ ಮಾಡಿದ? ಅದನ್ನು ನಮಗೆ ಹೇಳು. ನಮ್ಮೆಲ್ಲರ ಪ್ರಶ್ನೆಯನ್ನು ದೇವರೇ ಕೇಳಿಬಿಟ್ಟಿದ್ದಾನೆ. ಹಲವಾರು ಜನರ ಪ್ರಶ್ನೆ ಇದು. ಅದನ್ನು ನಮ್ಮೆಲ್ಲರ ಪರವಾಗಿ ಪರೀಕ್ಷಿತ್ ರಾಜ ಕೇಳಿದ್ದು. ಇದರ ಅಭಿಪ್ರಾಯ ಏನು? ದೇವರು ಇದನ್ನ ಯಾಕೆ ತೋರಿಸ್ಬೇಕಿತ್ತು? ನಮಗಿದು
ತೋರಿಸಿದ್ರು. ಅದು ವೇದವ್ಯಾಸರು ಅದನ್ನು ಗ್ರಂಥದಲ್ಲಿ ಬರೆದೇ ಹೋಗಿದ್ದಿದ್ರಾಗಿರೋದು. ಎಷ್ಟೋ ರಹಸ್ಯಗಳನ್ನು ಬರೆದಿಲ್ಲ ವೇದವ್ಯಾಸರು, ಎಷ್ಟೋ ರಹಸ್ಯಗಳನ್ನು ಬರೆದಿಲ್ಲ. ಇದು ಬರೆದೇ ಹೋಗಿದ್ದಿದ್ರಾಗಿರೋದು. ಬರೆದಿದ್ದಾರೆ ಅಂದರೆ ನೀವಂತೂ ಮಾಡಿ ಅಂತ ಅಭಿಪ್ರಾಯ ಅಲ್ಲ. ಯಾಕೆ ಇದರ ಈ ಲೀಲೆಯನ್ನು ನಾವು ಹೇಗೆ ತಗೊಳ್ಬೇಕು? ನಾವ್ಯಾಕೆ ಇದನ್ನು ಚಿಂತನೆ ಮಾಡಬೇಕು? ಕೃಷ್ಣನ ಕಥೆ ಅಂತ. ಶ್ರೀ ಶುಕ ಉವಾಚ ಧರ್ಮಂ ವ್ಯತಿಕ್ರಮೋ ದೃಷ್ಟಃ ಈಶ್ವರಾಣಾಂ ಚ ಸಾಹಸಂ ತೇಜೀಯಸಾಂ ನ ದೋಷಾಯ ವನ್ಹೇ ಸರ್ವಭುಜೋ ಯಥಾ. ಇದರಿಂದ ನಾವು ತಿಳ್ಕೊಳ್ಬೇಕಾದದ್ದು ಏನು ಗೊತ್ತಾ? ಧರ್ಮ ವ್ಯತಿಕ್ರಮೋ ದೃಷ್ಟಃ. ಮೇಲುನೋಟದ ಧರ್ಮವನ್ನು ಬಹಳ ದೊಡ್ಡ ಯೋಗ್ಯತೆಯವರು ಮೀರ್ತಾರೆ, ಆದರೆ ಅದು ಅವರಿಗೆ ದೋಷ ಆಗೋದಿಲ್ಲ. ಹೇಗೆ? ವನ್ಹೇ ಸರ್ವಭುಜೋ ಯಥಾ. ಎಲ್ಲವನ್ನೂ ನುಂಗಿ ನೊಣೆಯುವ ಬೆಂಕಿಯ ಹಾಗೆ ಅವರು ಅದನ್ನು ಜೀರ್ಣಿಸ್ಕೋತಾರೆ. ಬೆಂಕಿ ಕಟ್ಟಿಗೆಯನ್ನು ತಿನ್ನತ್ತೆ ಅಂತ ನಾವು ತಿನ್ನಲಿಕ್ಕಾಗತ್ತೇನು? ನೋಡಬೇಕು ನಮ್ಮ ಯೋಗ್ಯತೆ ಏನು ಅನ್ನೋದು. ನೈತತ್ ಸಮಾಚರೇ ಜಾತು ಮನಸಾಪಿ ಅನೀಶ್ವರ ನಶ್ಯತ್ಯಾಶ್ವಾಚರನ್ ಮೌಢ್ಯಾತ್ ಯಥಾ ರುದ್ರೋಪಿ ಬದ್ವಿಷಂ. ನೈತತ್ ಸಮಾಚರೇ ಜಾತು. ಯಾವತ್ತೂ ಕೂಡ ಕೃಷ್ಣ ಹೀಗೆ ಮಾಡಿದ್ದಾನೆ, ನಾನು 10 ಜನರಲ್ಲಿ ಕುಣಿತೇನೆ ಅಂತ ಹೋಗಬಾರ್ದು. ಮನಸಾಪಿ, ನಾವು ಹೇಳ್ತಾರೆ ದೇಹದಿಂದ ಅಲ್ಲ ಅಂತಾರೆ ಶುಕಾಚಾರ್ಯರು. ಮನಸಾಪಿ, ಮಾನಸಿಕವಾಗಿಯೂ ಆ ತರಹ ಮಾಡಬಾರ್ದು ಅಂತ. 10 ಜನ ಡ್ಯಾನ್ಸರ್ಸನ್ನು ಕಲ್ಪನೆ ಮಾಡ್ಕೊಂಡು ಅವ್ರ ಜೊತೆ ಕುಣಿತಾ ಇದ್ದೇನೆ ಅಂತ ಯೋಚನೆ ಕೂಡ ಮಾಡಬಾರ್ದು ಅಂತಾರೆ. ಮನಸಾಪಿ ಅನೀಶ್ವರ. ಯಾಕೆಂದರೆ ನಮ್ಮ ಅಸಾಮರ್ಥ್ಯ ನಮ್ಗೆ ಗೊತ್ತೇ ಇರುತ್ತೆ. ನಶ್ಯತ್ಯಾಶ್ವಾಚರನ್ ಮೌಢ್ಯಾತ್. ಕೂಡಲೇ ಮೌಢ್ಯದಿಂದ ಆ ತರಹ ಮಾಡುವವನು ಧಪ್ಪಂತ ಕೆಳಗಡೆ ಬೀಳ್ತಾನೆ. ಹೇಗೆ? ಯಥಾ ರುದ್ರ ಅಪಿಬದ್ ವಿಷಂ. ರುದ್ರದೇವ ವಿಷವನ್ನು ಕುಡಿತಾನೆ. ಕುಡಿರಿ ನೋಡೋಣ. ಅದಿಲ್ಲ. ನಾವು ಮಾಡೋದಾದರೆ ಪೂರ್ತಿ ಮಾಡಬೇಕು. ಇದರಲ್ಲಿ 2 ಧ್ವನಿ ಇದೆ. ಸದಾಶಿವ ಕುಡಿದ, ಕರಿಗೊರಳ ಆದ. ಅದಕ್ಕಿಂತ ಮೊದಲು ಮುಖ್ಯ ಪ್ರಾಣ ಕುಡಿದ, ಏನೂ ಆಗಲೇ ಇಲ್ಲ. ಕೇಶಿ ವಿಷಸ್ಯ ಪಾತ್ರೇಣ ಯದ್ರುದ್ರೇಣ ಪಿಬತ್ಸಹ ಅಂತ ವೇದ. ಮೊದಲು ಕುಡಿದದ್ದು ಮುಖ್ಯ ಪ್ರಾಣ. ಯಾಕೆ ಪ್ರಸಿದ್ಧಿಗೆ ಬರಲಿಲ್ಲ? ಮುಖ್ಯ ಪ್ರಾಣ ವಿಷವನ್ನು ಕುಡಿದ ಅಂತ ಅಲ್ಲ, ಮೊದಲು ಪ್ರಸಿದ್ಧಿ ಇತ್ತು. ಮಹಾಭಾರತದಲ್ಲಿ ಶಾಂತಿ ಪರ್ವದಲ್ಲಿ ಸದಾಶಿವ ಕುಡಿಯುವ ಮೊದಲು ಮುಖ್ಯ ಪ್ರಾಣ ವಿಷವನ್ನು ಕುಡಿದ ಅಂತ ಉಂಟು. ಪ್ರಸಿದ್ಧಿಗೆ ಯಾಕೆ ಬರಲಿಲ್ಲ ಅಂದರೆ ಏನು ಪರಿಣಾಮ ಆಗಲಿಲ್ಲ, ಅದರಿಂದಾಗಿ ಬರಲಿಲ್ಲ. ಅವರು ಚೆನ್ನಾಗಿ ಉಸಿರಾಡ್ತಾ ಇದ್ರು ಮಾರಾಯ, ಪ್ರಸಿದ್ಧಿಗೆ ಬರಲಿಲ್ಲ ಅಂದರೆ ಏನರ್ಥ? ಅತ್ಯಂತ ಸಹಜ ಕ್ರಿಯೆ ಆದರೆ ಅದು ಪ್ರಸಿದ್ಧಿಗೆ ಬರಲ್ಲ. ಯಾವುದು ಅತ್ಯಂತ ವಿಶಿಷ್ಟವಾದ ಕ್ರಿಯೆಯೋ ಅಥವಾ ಆ ಕ್ರಿಯೆಯಿಂದ ಅವ್ರಿಗೇನೋ ಎಫೆಕ್ಟ್ ಆಗಿರುತ್ತೆ ಅದು ಪ್ರಸಿದ್ಧಿಗೆ ಬರುತ್ತೆ. ಸದಾಶಿವ ವಿಷವನ್ನು ಕುಡಿದ, ಕರಿಗೊರಳಾಯಿತು, ಹೀಗಾಗಿ ಅವನು ಪ್ರಸಿದ್ಧಿ ಬಂತು, ನೀಲಕಂಠ. ಆದ್ದರಿಂದ ಅಂಥವರಿಗೂ ವಿಷವನ್ನು ಕುಡಿದದ್ದು ಪರಿಣಾಮ ಉಂಟಾಯಿತು. ಇನ್ನು ನಾವು ಕುಡಿಲಿಕ್ಕೆ ಹೋಗೋದಾ? ಇಲ್ಲ. ಎರಡೂ ತರಹದ ದೃಷ್ಟಾಂತವನ್ನು ತೆಗೆದುಕೊಳ್ಬೇಕು. ಸದಾಶಿವ ನಂಜನ್ನು ಹೀರಿದ, ನಂಜನ್ನು ಉಂಡ, ನಂಜುಡ್ಡನಾದ, ನಾವು ಮಾಡಲಿಕ್ಕಾಗತ್ತಾ? ಇಲ್ಲ. ಹಾಗಂತ ಹೇಳಿ ಅವನು ಇದನ್ನು ಮಾಡಲಿಕ್ಕಾಗಲಿಲ್ಲ ಅಂತ ಬೇರೆದನ್ನು ಮಾಡಲಿಕ್ಕೆ ಹೋಗಬಾರ್ದು. ತಿರುಗಾಡ್ತಾನೆ ಮಸಣದಲ್ಲಿ, ಹಚ್ಕೊಳ್ತಾನೆ ಇಡೀ ಬೂದಿಯನ್ನು ಮೈಗೆ, ನಾವು ಮಾಡಲಿಕ್ಕೆ ಹೋಗಬಾರ್ದು. ಅದರಿಂದಾಗಿ ಅವ್ರು ಮಾಡೋದನ್ನು ನಾವು ಮಾಡಲಿಕ್ಕೆ ಹೋಗಬಾರ್ದು. ಈಶ್ವರಾಣಾಂ ವಚಃ ಸತ್ಯಂ ತಥೈವಾಚರಿತಂ ಕ್ವಚಿತ್ ತೇಷಾಂ ಯತ್ ಸ್ವವಚೋ ಯುಕ್ತಂ ಬುದ್ಧಿಮಾನ್ ನೈತದಾಚರೇತ್. ಅತ್ಯಂತ ಸಮರ್ಥರ ಮಾತು. ಯಾವುದು ನಮಗಾಗತ್ತೆ ಅದನ್ನು ನಾವು ಅನುಸರಿಸಬೇಕು, ಯಾವುದು ನಮಗಾಗೋದಿಲ್ಲ ಅದನ್ನು ನಾವು ಅನುಸರಿಸಬಾರ್ದು ಅಷ್ಟೇ. ಕುಶಲಾಚರಿತೆ ನೈಷಾಂ ಇಹ ಚಾರ್ಥೋ ನ ವಿದ್ಯತೆ ವಿಪರ್ಯಯೇಣ ಚಾನರ್ಥೋ ನಿರಹಂಕಾರಿಣಾಂ ಪ್ರಭೋ. ಕುಶಲಾಚರಿತೇನ ಯೇಷಾಂ, ಒಳ್ಳೆ ಸಮರ್ಥ ಒಬ್ಬ ಮಾಡಿರ್ತಾನೆ,
ಆ ರೀತಿ ನಾವು ಮಾಡಿದರೆ ಲೋಕದಲ್ಲಿ ಯಾವ ಪ್ರಯೋಜನವೂ ಇಲ್ಲ, ಪರಲೋಕದಲ್ಲಂತೂ ಹೇಳಲಿಕ್ಕೆ ಬರಲ್ಲ. ಏನೋ ನಮಗೆ ಆ ತರಹದ ಅವಕಾಶ ಬಂತು ಅಂತ ಇಟ್ಕೊಳ್ಳಿ, 10 ಜನರ ಜೊತೆ ಕುಣಿಯುವಂತಹ ಅವಕಾಶ ಬಂತು ಅಂತ ಇಟ್ಕೊಳ್ಳಿ. ಆದರೂ ಮಾಡಲಿಕ್ಕೆ ಹೋಗಬಾರ್ದು. ಯಾಕೆಂದರೆ ಇಲ್ಲಿ ಪ್ರಯೋಜನ ಇಲ್ಲ, ಅಲ್ಲಿ ಸುಖ ಇಲ್ಲದೆ ಸುಖ ಸಿಗಲ್ಲ. ಅಂತಹ ಕೆಲಸಗಳನ್ನು ಮಾಡಬಾರ್ದು, ಅವ್ರು ಮಾಡಿದ್ದಾರೆ ಅಂತ. ಅದರಿಂದಾಗಿ ನಮ್ಮ ಮಿತಿ ನಮಗೆ ಪ್ರತಿಯೊಬ್ಬರಿಗೂ ಅರ್ಥ ಆಗಿರುತ್ತೆ ರೀ. ಅರ್ಥ ಆಗಿಲ್ಲ ಅಂತಂದ್ರೆ ಅವ್ನು ಮುಟ್ಟಾಳ ಅಂತ ಅರ್ಥ. ಆದ್ದರಿಂದ ಕೃಷ್ಣ ಮಾಡಿದ ಅಂತೇಳಿ ನಾವು ಮಾಡ್ಲಿಕ್ಕೆ ಬರಲ್ಲ. ಅದನ್ನ ತಿಳಿಯೋದೇನು? ಕೃಷ್ಣ ನಮ್ಮಂತೆ ಅಲ್ಲ, ದೇವರು ನಮ್ಮಂತೆ ಅಲ್ಲ. ದೇವರು ಕರ್ಮದಿಂದ ಅಲಿಪ್ತನಾಗಿದ್ದಾನೆ. ಈ ಅನೇಕ ಪ್ರಮೇಯಗಳು ಇದರಿಂದ ಗೊತ್ತಾಗುತ್ತೆ, ಅದನ್ನು ತಿಳ್ಕೊಳ್ಬೇಕು. ಇದನ್ನು ಇಟ್ಕೊಂಡು ನಾವೇನು ಮಾಡಲಿಕ್ಕಿದೆ? ದೇವರ ಮಹಿಮೆಯನ್ನು ಅರ್ಥ ಮಾಡ್ಕೊಳ್ಳಿಕ್ಕಷ್ಟೇ ಇದು ಸೀಮಿತ. ನಾವು ಮಾಡಲಿಕ್ಕಿಲ್ಲ, ನಾವು ನಡಿಲಿಕ್ಕೂ ಇಲ್ಲ. ಕಿಮುತಾಖಿಲ ಸತ್ವಾನಾಂ ತಿರಿಯಂಗ್ ಮರ್ತ್ಯ ದಿವೌಕತಾಂ ಈಶಿತುಶ್ಚೇಷಿತವ್ಯಾನಾಂ ಕುಶಲಾನ್ವಯ. ಇನ್ನು ತಿರಿಯಂಗ್ ಮರ್ತ್ಯ ದಿವೌಕತಾಂ, ಲೋಕದಲ್ಲಿ ಸಾಮಾನ್ಯರಾದ ಶ್ರೇಷ್ಠ ವ್ಯಕ್ತಿಗಳು ಮಾಡಿದ್ರೇ ನಾವು ಅವ್ರ ತರಹ ಮಾಡಲಿಕ್ಕೆ ಹೋಗಬಾರ್ದು. ದೊಡ್ಡ ಕುದುರೆ ಚೇಷ್ಟೆ ಅಂತಾರೆ, ಅವ್ರ ಥರ ಮಾಡಲಿಕ್ಕೆ ಹೋಗಬಾರ್ದು. ಇನ್ನು ಎಲ್ಲರ ಒಳಗಡೆ ಅಂತರ್ಯಾಮಿಯಾಗಿದ್ದುಕೊಂಡು ಎಲ್ಲವನ್ನು ನಿಯಂತ್ರಣ ಮಾಡುವ ದೇವರ ಕ್ರಿಯೆಯನ್ನು ಅನುಸರಿಸ್ತೇವೆ ಅಂತ ಯಾಕೆ ಹೋಗಬೇಕು? ಯತ್ಪಾದ ಪಂಕಜ ಪರಾಗ ನಿಚೇವ ತೃಪ್ತಾ ಯೋಗ ಪ್ರಭಾವ ವಿದುತಾಖಿಲ ಕರ್ಮಬಂಧಾ ಸ್ವೈರಂ ಚರಂತಿ ಮುನಯೋಪಿ ನ ಹ್ಯಮಾನಾ ತಸ್ಯೇಚ್ಛಯಾತ್ತ ವಪುಷಃ ಕುತ ಏವ ಬಂಧ. ಯಾರನ್ನು ನೆನಪಿಸಿಕೊಂಡ್ರೆ ರಾಗದ್ವೇಷ ಮೊದಲಾದ ಮನಸ್ಸಿನ ಕಶ್ಮಲಗಳೆಲ್ಲ ಪರಿಹಾರ ಆಗಿ ಋಷಿ ಮುನಿಗಳೆಲ್ಲ ಲೋಕವನ್ನೇ ಅನುಗ್ರಹ ಮಾಡುವಟ್ಟು ಸಮರ್ಥರಾಗ್ತಾರೋ ಅಂತಹ ಪರಮಾತ್ಮ, ಅವನಿಗೆ ಯಾವ ಲೇಪವೂ ಇಲ್ಲ ಅಂತ ತಿಳಿದುಕೊಂಡ್ರೆ ಸಾಕು, ಅಷ್ಟೇ. ಅದೇ ಆ ಜ್ಞಾನವೇ ಪ್ರಯೋಜನ. ಗೋಪೀನಾಂ ತತ್ಪತೀನಾಂಚ ಸರ್ವೇತಾಮಪಿ ದೇಹಿನಾಂ ಯೋಂತಶ್ಚರತಿ ಸೋಧ್ಯಕ್ಷಃ ಏಷ ಕ್ರೀಡನ ದೇಹ ಭಾಗ್. ಗೋಪಿಕೆಯರ, ಆ ಗೋಪಿಕೆಯರ ಗಂಡಂದಿರ ಮತ್ತು ಎಲ್ಲ ಜೀವರ ಅಂತರ್ಯಾಮಿಯಾಗಿ ಇರುವವ, ಪ್ರೇರಣೆ ಮಾಡುವವ, ಅವರ ಮನಸ್ಸಿಗೆ ಕನ್ವಿನ್ಸ್ ಮಾಡುವವ, ಅವನಿಗೆ ವಿರೋಧ ಹೇಗೆ ಬರಲಿಕ್ಕೆ ಸಾಧ್ಯ? ಎಲ್ಲರ ಪ್ರಶ್ನೆ ಅವರೆಲ್ಲ ಸುಮ್ಮನೆ ಇದ್ರ ಅಂತ. ಅವರೆಲ್ಲ ಸುಮ್ಮನೆ ಇರಲಿಕ್ಕೆ ಸಾಧ್ಯ, ಯಾಕೆಂದರೆ ಇವನು ಅಂತರ್ಯಾಮಿ ಆಗಿದ್ದಾನೆ. ಆದ್ದರಿಂದ ಅನುಗ್ರಹಾಯ ಭಕ್ತಾನಾಂ ಮಾನುಷಂ ದೇಹಮಾಶ್ರಿತಃ ಭಜತೆ ತಾದೃಶೀಂ ಕ್ರೀಡಾಂ ಯಾಂ ಶ್ರುತ್ವಾ ತತ್ಪರೋ ಭವತ್. ಭಕ್ತರ ಅನುಗ್ರಹಕ್ಕಾಗಿ ಮನುಷ್ಯರಂತೆ ತೋರುವ ದೇಹವನ್ನು ಆಶ್ರಯಿಸಿದವ ಈ ತರಹದ ಆಟವನ್ನು ಆಡ್ತಾನೆ. ಈ ತರಹದ ಆಟವನ್ನು ಕೇಳಿ ದೇವರ ಆಟವನ್ನು, ದೇವರ ಭಕ್ತನಾಗಬೇಕೇ ವಿನಃ ನಾನು ಕೃಷ್ಣನಾಗ್ತೇನೆ ಅಂತ ಹೋಗೋದಲ್ಲ. ನಮ್ಮ ಗೋಪಾಲಕೃಷ್ಣ ಅಡಿಗರದ್ದು ಒಂದು ಪದ್ಯ ಇದೆ. ನಾನು ರಾಮನ ಹಿಂದೆ ಇದ್ದೆ, ದೋರ್ದಂಡದಲ್ಲಿ ಕೋದಂಡವನ್ನು ಹಿಡಿದಿದ್ದೆ, ಬಿಟ್ಟಿದ್ದೆ ಹಲವಾರು ಬಾಣಗಳನ್ನು, ನಾನು ರಾಮನಾಗಲಿಲ್ಲ. ನಾನು ಕೃಷ್ಣನ ಹಿಂದೆಯೂ ಇದ್ದೆ, ಛೇಡಿಸಿದ್ದೆ ಗೋಪಿಕೆಯರನ್ನು, ಆಡಿದ್ದೆ ಅವರುಗಳ ಜೊತೆಗೆ, ಕೃಷ್ಣನೂ ಆಗಲಿಲ್ಲ. ಅದೇ ನಾನು ಬುದ್ಧನ ಹಿಂದಿದ್ದೆ, ಜ್ಞಾನಮುದ್ರೆಯಂ ತೋರಿದೆ, ಧ್ಯಾನ ಮುದ್ರೆಯಿಂದ ಧ್ಯಾನ ಮಾಡಿದೆ, ಆದರೆ ನಾನು ಬುದ್ಧನೂ ಆಗಲಿಲ್ಲ ಅಂತ. ಅನುಯಾಯಿಗಳ ಪರಿಸ್ಥಿತಿ ಹೀಗೆ. ಅಂದರೆ ಯಾರನ್ನೂ ತಿಳಿಯದೆ ಅನುಸರಿಸಬಾರದು. ಶಾಸ್ತ್ರನಿಷ್ಠವಾಗಿ ಜ್ಞಾನ ಕೊಡುವವರನ್ನು ನಾವು ಉಪಸತ್ತಿ ಮಾಡಬೇಕೇ ವಿನಃ ಅವರು ಅನುಯಾಯಿ ಆಗಬಾರದು. ಆದ್ದರಿಂದಾಗಿ ಜ್ಞಾನೇನ ಉಪಸತ್ತಿ, ಗುರು ಶಿಷ್ಯೋಪಸತ್ತಿ ತಪ್ಪಲ್ಲ, ಗುರುತ್ವೇನ ಉಪಸತ್ತಿ ತಪ್ಪಲ್ಲ, ಜ್ಞಾನವನ್ನು ಪಡೆಯೋದು ತಪ್ಪಲ್ಲ. ಆದರೆ ಜ್ಞಾನವನ್ನು ಪಡೆಯದೆ ಸುಮ್ಮನೆ ನಾವು ಅವರ ಹಿಂದಿನವರು ಅಂತ ಹೇಳಿಕೊಂಡು ಹೋಗೋದು, ಅವರ ಹಿಂದೆ ನಾವಿದ್ದೇವೆ ಅಂತಂದುಕೊಂಡು ಹೋಗೋದು ದಡ್ಡತನ. ಅದರಿಂದಾಗಿ ದೇವರ ಈ ಆಟವನ್ನು ನೋಡಿ
ತತ್ಪರೋ ಭವೇತ್, ಅವನ ಭಕ್ತನಾಗಬೇಕೇ ವಿನಃ ಅವನ ಜೊತೆಗಿರುವ ಗೋಪಿಕೆಯರ ಭಕ್ತ ಆಗಬಾರ್ದು, ಹೆಣ್ಣು ಮರುಳು ಆಗಬಾರ್ದು. ನಾಸೂಯ ನೃಪ ಕೃಷ್ಣಾಯ ಮೋಹಿತಾಸ್ತಸ್ಯ ಮಾಯಯ ಮನ್ಯಮಾನಾ ಸ್ವಪಾರ್ಶ್ವಸ್ಥಾನ್ ಸ್ವಾನ್ ಸ್ವಾನ್ ದಾರಾನ್ ದಿವೌ ಪ್ರಜೌಕತಃ. ಸರಿ, ಇದೆಲ್ಲ ಆಯಿತು. ಅವರ ಗಂಡಂದ್ರಿ ಏನು ಮಾಡ್ತಾ ಇದ್ರು, ಇಡೀ ಸಮಾಜ ಏನು ಮಾಡ್ತಾ ಇತ್ತು? ಕೃಷ್ಣನನ್ನು ಸಹಿಸಿದರೆ, ಕೃಷ್ಣನನ್ನು ವಿರೋಧಿಸಿದರೆ, ಅಥವಾ ವಿರೋಧಿಸದಂತೆ ಕೃಷ್ಣ ಏನಾದರೂ ಬಲವನ್ನು ಪ್ರಯೋಗಿಸಿದನ? ನಾಸೂಯ ನೃಪ ಕೃಷ್ಣಾಯ ಮೋಹಿತಾಸ್ತಸ್ಯ ಮಾಯಯ, ಅವನ ಮೋಹಕ್ಕೆ ಒಳಗಾಗಿದ್ದರು. ಅವರೆಲ್ಲರೂ ಕೂಡ ನಮ್ಮ ಜೊತೆಯಲ್ಲೇ ಇದ್ದಾರೆ ಅಂತ. ಗೋಪಿಕೆಯರಿಗೂ 2 ರೂಪ ಕೊಡ್ಲಿಕ್ಕಾಗಲ್ಲ ಎಂದು ದೇವರಿಗೆ. ಬ್ರಹ್ಮರಾತ್ರ ಉಪಾವೃತ್ತೆ ವಾಸುದೇವಾನುಮೋದಿತಾ ಅನಿಚ್ಛಂತ್ಯೋ ಜಯುರ್ಗೋಪ್ಯ ಸ್ವಗೃಹಾನ್ ಭಗವತ್ಪ್ರಿಯಾ. ಈ ತರಹದ ರಾತ್ರಿ ಕಳೆದ ಮೇಲೆ ವಾಸುದೇವನಿಂದ ಅನುಮೋದಿತರಾಗಿ ಅನಿಚ್ಛಂತ್ಯ, ಬಿಟ್ಟಿರಲಾರದೆ, ದೇವರನ್ನು ಬಿಡಲು ಇಷ್ಟವೇ ಇಲ್ಲದೆ ಎಲ್ಲ ಹೆಣ್ಣು ಮಕ್ಕಳು ಗೋಪಿಕೆಯರು ಅವರವರ ಮನೆಗೆ ತೆರಳಿದರು. ವಿಕ್ರೀಡಿತಂ ವ್ರಜವಧೂಭಿರಿದಂಚ ವಿಷ್ಣೋ ಶ್ರದ್ಧಾನ್ವಿತೋನು ಶೃಣುಯಾದಥ ವರ್ಣಯೇದ್ಯ ಭಕ್ತಿಂ ಪರಾಂ ಭಗವತಿ ಪ್ರತಿಲಭ್ಯ ಕಾಮಂ ರುದ್ರೋಗಮಾಶ್ವಪಹಿನೋತಿ ಅಚಿರೇಣ ಧೀರ. ಕಡೆಯಲ್ಲಿ ಇದರ ಫಲಿತಾಂಶವನ್ನು ಹೇಳ್ತಾ ಇದ್ದಾರೆ, ಫಲಶ್ರುತಿ. ವಿಕ್ರೀಡಿತಂ ವ್ರಜವಧೂಭಿ, ಈ ತರಹ ಗೋಪಿಕೆಯರೊಡನೆ ಕೃಷ್ಣ ಆಡಿದ್ದನ್ನು ಶ್ರದ್ಧೆಯಿಂದ ಯಾರು ಕೇಳ್ತಾರೆ, ಯಾರು ಶ್ರದ್ಧೆಯಿಂದ ವರ್ಣನೆ ಮಾಡ್ತಾರೆ, ಅವರು ಪರಮಾತ್ಮನಲ್ಲಿ ಭಕ್ತಿಯನ್ನು ಹೊಂದುತ್ತಾರೆ, ಹೆಣ್ಮರುಳರಾಗುವಲ್ಲ. ಕಾಮಂ ಹೃದ್ರೋಗಂ ಆಶು ಅಪಹಿನೋತಿ, ಹೃದಯದಲ್ಲಿ ಬಲವಾದ ಕಾಮ ಕಾಡ್ತಾ ಇದ್ದರೆ ಗೋಪಿ ಚರಿತವನ್ನು ಓದಿದ್ರೆ ಕಾಮ ಹೋಗುತ್ತೆ. ಇದು ಬಹಳ ವಿಶಿಷ್ಟ. ದೇವರ ಆಟವನ್ನು ಚಿಂತನೆ ಮಾಡಿದವ, ಹೇಳಿದವನಿಗೆ ಕಾಮದ ಕಾಟ ಇರೋಲ್ಲ ಅಂತ. ಇದು ಬಹಳ ವಿಶಿಷ್ಟ. ಈ ತರಹದ ಸೊಬಗು ವೈಭವದೇ ಯಾರಲ್ಲಿರುತ್ತೆ? ಒಂದೊಮ್ಮೆ ಕೃಷ್ಣ ಆಡಿದಂತೆ ಆಡ್ತಾರೆ ಅಂತಾದರೆ ಇಡೀ ಭಾರತೀಯ ಸಮಾಜ ಕೆಟ್ಟು ಹೋಗಬೇಕಿತ್ತು. ಹಾಗೆ ಕೆಟ್ಟು ಹೋಗಲಿಲ್ಲ. ಒಂದು ದೃಷ್ಟಾಂತ ಇದೆ. ರವೀಂದ್ರರ ಇದನ್ನು ನಮಗೆ ನನ್ನ ಇಂಗ್ಲೀಷ್ ಗುರುಗಳು ಗೋಪಿನಾಥರಾಯರು ಈ ಪ್ರಸಂಗವನ್ನು ಹೇಳ್ತಾ ಇದ್ದರು. ಏಕೆಂದರೆ ಅವ್ರಿಗೆ ಶಾಂತಿನಿಕೇತನದ ಸ್ವಲ್ಪ ಸಂಪರ್ಕ ಇತ್ತು. ರವೀಂದ್ರನಾಥ ಟಾಗೋರ್ ಅವರು ಶಾಂತಿನಿಕೇತನದಲ್ಲಿ ಚಿತ್ರ ಬಿಡಿಸುವ ತರಗತಿಯನ್ನು ನಡೆಸ್ತಾ ಇದ್ದರು. ಅಲ್ಲಿ ಒಬ್ಬ ವಿದೇಶಿಯನು ಬಂದಿದ್ದ. ಅವನಿಗೆ ಭಾರತೀಯ ಚಿತ್ರಕಲೆಯ ಬಗ್ಗೆ ಅರ್ಥ ಮಾಡಿಸ್ಬೇಕಿತ್ತು. ಭಾರತೀಯ ಚಿತ್ರಕಲೆಯ ಬಗ್ಗೆ ಅರ್ಥ ಮಾಡಿಸ್ಬೇಕು. ಅಲ್ಲಿಯ ಅಧ್ಯಾಪಕರು, ಚಿತ್ರವನ್ನು ಹೇಳಿಕೊಡುವ ಅಧ್ಯಾಪಕರು ಏನು ಹೇಳಿದ್ರು ಅರ್ಥ ಆಗ್ತಾ ಇಲ್ಲ ಅವನಿಗೆ. ಅದಕ್ಕೆ ಸರಿ, ನೀನು ಗೋಪಿ ಹಾಗೂ ಕೃಷ್ಣರು, ಗೋಪಿಕೆಯರು ಮತ್ತು ಕೃಷ್ಣ ಡ್ಯಾನ್ಸ್ ಮಾಡ್ತಾ ಇರುವ ಸನ್ನಿವೇಶವನ್ನು ಬರೀ ಹೇಳಿದ್ರಂತೆ. ಅವನಿಗೆ ಆ ಸನ್ನಿವೇಶದ ಗಹನತೆಯೇ ಒಳಗಡೆ ಬರ್ತಾ ಇಲ್ಲ, ಅರ್ಥ ಆಗ್ತಾ ಇಲ್ಲ. ಅದಕ್ಕೆ ತಾಳು ಅಂತ ಹೇಳಿ ಒಬ್ಬ ಅಲ್ಲಿ ಕೆಲಸ ಮಾಡ್ತಾ ಇದ್ನಲ್ಲ ಅವನನ್ನು ಕರೆಸಿದ್ರಂತೆ. ಏಯ್ ಬರ ಇಲ್ಲಿ, ಗೋಪಿಕೆ ಮತ್ತು ಕೃಷ್ಣ ಅವರಿಬ್ಬರು ಡ್ಯಾನ್ಸ್ ಮಾಡಿದ ಕಥೆ ಹೇಳು ನೋಡ ಇವ್ರಿಗೆ. ಭಕ್ತಿಯಿಂದ ಕಣ್ಮುಚ್ಚಿದ್ನಂತೆ. ಕೃಷ್ಣ ಅಂತ ಹೇಳಿ ಶುರು ಮಾಡಿ ಕೃಷ್ಣನಿಗೆ ನಮಸ್ಕಾರ ಮಾಡಿ ಪರಮಾತ್ಮನ ಶೃಂಗಾರವನ್ನು ವರ್ಣನೆ ಮಾಡಲಿಕ್ಕೆ ಶುರು ಮಾಡೋದಂತೆ. ಇದು ಪರಮಾತ್ಮನ ಶೃಂಗಾರ ವರ್ಣನೆ ಭಕ್ತಿಯಿಂದಲೇ ಮಾಡೋದು. ಇವರು ಶೃಂಗಾರ ಎಂಬುದು ಮೋಡ್ಗೆ ಹೊಟ್ಟೋಗಲ್ಲ. ಅಂದರೆ ಪರಮಾತ್ಮನ ಶೃಂಗಾರವನ್ನು ನೋಡಿ ಕೆಟ್ಟವರು ಯಾರಾದರೂ ಇದ್ದಾರೆ? ಯಾರೂ ಕೆಟ್ಟಿಲ್ಲ ಅಲ್ಲ. ಅನೇಕ ಜನ ದಾರಿ ತಪ್ಪಿದ್ದಾರೆ, ಅವ್ರು ಯಾರೂ ಇದನ್ನು ಇಟ್ಕೊಂಡು ದಾರಿ ತಪ್ಪಲ್ಲ. ದಾರಿ ತಪ್ಪಿದವರು ಇದನ್ನು ಓದಿಲ್ಲ, ಓದಿದವರು ದಾರಿ ತಪ್ಪಿಲ್ಲ. ಅಂದರೆ ಏನಪ್ಪ? ಇದು ವಿಚಿತ್ರ ಲೀಲೆ.
ಯಾರಾದರೂ ಭಾಗವತದ ಮೇಲೆ ನೋಡಿ ನನ್ನ ಮಗ ಭಾಗವತ ಓದಿ ಕೆಟ್ಟ ಅಂತ ಹೇಳಲಿಕ್ಕಾಗಲ್ಲ ಅಲ್ಲ. ಉಂಟು, ಉಡುಪಿ ಕಡೆ ಒಂದು ಗಾದೆ ಉಂಟು, ಮಾಘ ಓದಿ ಮಗ ಕೆಟ್ಟ, ಭಾಗವತ ಓದಿ ಅಳಿಯ ಕೆಟ್ಟ ಅಂತ. ಮಾಘ ಅಂತ ಹೇಳಿ ಶಿಶುಪಾಲವಧ ಕಾವ್ಯ, ಅದನ್ನು ಓದ್ಬಿಟ್ಟು ಬ್ರಹ್ಮಚಾರಿಯಾಗಿರುವ ಮಗ ಶೃಂಗಾರ ಪ್ರೇಮಿ ಆಗೋದ, ಓದು ಮುಂದುವರಿಲಿಲ್ಲಂತೆ. ಭಾಗವತ ಓದಿ ಈ ಮಗ ಅಳಿಯ ವಿರಕ್ತ ಆಗ್ಬಿಟ್ಟ, ಆ ಮಗಳ ಬಾಳು ಹಾಳಾಯಿತು ಅಂತ ಒಂದು ತಮಾಷೆಯ ಮಾತಿದೆ. ಭಾಗವತ ಓದಿ ಇದು ಮಾಘ ಓದಿ ಮಗ ಕೆಟ್ಟ, ಭಾಗವತ ಓದಿ ಅಳಿಯ ಕೆಟ್ಟ ಅಂತ. ಅಂದರೆ ಶೃಂಗಾರ ರಸವನ್ನು ಪೋಷಣೆ ಮಾಡಿಬಿಡೋಲ್ಲ ಭಾಗವತ, ಭಕ್ತಿಯ ಹಿನ್ನೆಲೆಯಲ್ಲಿ ಶೃಂಗಾರವನ್ನು ನಿರೂಪಣೆ ಮಾಡುತ್ತೆ. ಅದರಿಂದಾಗಿ ಭಾಗವತ ಓದಿ ದಾರಿ ತಪ್ಪಿದವರಿಲ್ಲ. ಇಷ್ಟೆಲ್ಲ ದಾರಿ ತಪ್ಪಿದ್ದಾರಲ್ಲ ಅವ್ರು ಯಾರು ಭಾಗವತದ ಹೆಸರೇ ಕೇಳಿರಲ್ಲ. ಆದ್ದರಿಂದ ದೇವರ ಈ ವೈಶಿಷ್ಟ್ಯ ಬಹಳ ವಿಚಿತ್ರ. ದೇವರ ಶೃಂಗಾರದ ನರ್ತನವನ್ನು ನೋಡಿ ಶೃಂಗಾರದಿಂದ ಮನಸ್ಸು ತೆಗೆದವರೇ ಜಾಸ್ತಿ. ಹೀಗೆ ದಶಮಸ್ಕಂಧೆ ಏಕತ್ರಿಂಶೋಧ್ಯಾಯ ಏಕದಾ ದೇವಯಾತ್ರಾಯಾಂ ಗೋಪಾಲಾಜಾತ ಕೌತುಕಾಃ ಅನೂಭಿಃ ಅನುಡುದ್ಯುಕ್ತೈಃ ಪ್ರಯಯುಸ್ತೇಂಬಿಕಾವನಂ. ಒಂದು ಬಾರಿ ಜಾತ್ರೆ ನಡೀತಾ ಇತ್ತು. ಆ ಜಾತ್ರೆಯಲ್ಲಿ ಭಾಗವಹಿಸಲಿಕ್ಕೆ ಅಂತ ಹೇಳಿ ಅವರು ಹೊರಟರು. ಗಾಡಿಯೆಲ್ಲ ಹಾಕಿಕೊಂಡು ಅಂಬಿಕಾವನಂ, ಆವಾಗ ಎಲ್ಲ ದೇವಾಲಯಗಳು ಉದ್ಯಾನದ ಮಧ್ಯದಲ್ಲೇ ಇರ್ತಿದ್ವು. ಅದು ದೇವಾಲಯ ಇರಬೇಕಾದದ್ದೇ ಉದ್ಯಾನದ ನಡುವೆ. ಆ ದೇವಾಲಯಕ್ಕೆ ಸನ್ಯಾಸಿಗಳ ಪ್ರವೇಶ ಇರಲಿಲ್ಲ ಒಂದು ಕಾಲದಲ್ಲಿ. ಮೊಕ್ತೇಸರ ಅಂತ ಹೇಳ್ತಾರಲ್ಲ, ಧರ್ಮದರ್ಶಿ ಅಂತ ಹೇಳ್ತಾರೆ, ಅವನು ಕಲಾಭಿಜ್ಞ ಆಗಿರಬೇಕು. ಎಲ್ಲ ತರಹದ ಕಲೆಗೆ ಆ ದೇವಸ್ಥಾನ ವೇದಿಕೆ ಆಗಬೇಕು. ನಾಟಕಗಳು ದೇವಸ್ಥಾನದಲ್ಲೇ ನಡೀತಾ ಇದ್ದದ್ದು. ಹಗಲಿ ನೀವು ಭವಭೂತಿಯ ಉತ್ತರ ರಾಮಚರಿತೆ, ಕಾಳಿದಾಸನ ಅಭಿಜ್ಞಾನ ಚಾಕುಂತಲ, ಅದು ಕರೆಕ್ಟಾಗಿ ಅದನ್ನು ಆ್ಯಕ್ಟ್ ಮಾಡಿದ್ರೆ ಕನಿಷ್ಠ ಪಕ್ಷ ಒಂದು 6 ಗಂಟೆ 7 ಗಂಟೆ ಆಗ್ತದೆ. ಅದು ಭವಭೂತಿಯ ಉತ್ತರ ರಾಮಚರಿತೆ ಅಂತೂ 8 ಗಂಟೆಯ ಒಂದು ದೊಡ್ಡ ನಾಟಕ. ಅಂದರೆ ಇಡೀ ರಾತ್ರಿ ಕೂತು ನೋಡೋರಿದ್ದು. ಅದೆಲ್ಲ ದೇವರ ಬಗ್ಗೆನೇ ದೇವಾಲಯದಲ್ಲೇ ಆಗಬೇಕು, ದೇವಾಲಯದ ಜಾತ್ರೆಯಲ್ಲೇ ಆಗಬೇಕು. ಅಂದರೆ ಆವಾಗಿನ ಕಲೆ ಏನಿದೆ ಅದು ಅಧ್ಯಾತ್ಮಕ್ಕೆ ಸಂಬಂಧಪಟ್ಟೇ ಇತ್ತು. ನರ್ತನ, ದೇವರ ಮುಂದೆ ನರ್ತಕಿಯರು ಕುಣಿಬೇಕಿತ್ತು. ಹೀಗಾಗಿ ಅಲ್ಲಿ ಎಲ್ಲ ಸುಂದರವಾದ ಉದ್ಯಾನಗಳಾಗಬೇಕಿತ್ತು. ಅಲ್ಲಿ ಕಾಮದೇವೋತ್ಸವ ಅಂತ ಆಗ್ತಾ ಇತ್ತು. ಹದಿಹರೆಯದ ಹುಡುಗಿಯರು ತಮ್ಮ ಪ್ರಿಯರನ್ನು ಆರಿಸಿಕೊಳ್ಳಿಕ್ಕೆ ಒಂದು ಸ್ಪಾಟ್ ಅದು ಕಾಮದೇವೋತ್ಸವ ಅಂತ. ಅದರಿಂದಾಗಿ ಇದೇನು ಇದಲ್ಲ, ಚಂದ್ರಿಕಾ ಕೌಮುದಿ ಮಹೋತ್ಸವ ಅಂತ ಕರೀತಾ ಇದ್ರು ಅದನ್ನು, ಕೌಮುದಿ ಮಹೋತ್ಸವ. ಅದರಿಂದಾಗಿ ಈ ಇದು ಅದು ಯಾವುದು ವ್ಯಾಲೆಂಟೈನ್ಸ್ ಡೇ, ಅದು ಫೆಬ್ರವರಿ 14 ಬರತಕ್ಕಂಥದ್ದು. ಅದೇನು ದೊಡ್ಡ ಸಂಗತಿಯೇ ಅಲ್ಲ ನಮ್ಮಲ್ಲಿ. ಆದರೆ ಅದು ಸರಿಯಾಗಿ ನಡೀತಾ ಇಲ್ಲ ಅಂತ ಅಷ್ಟೇ ಆಕ್ಷೇಪ. ಹೀಗಾಗಿ ಆ ತರಹದ ಉತ್ಸವ, ಯಾತ್ರಾ ಅಂದರೆ ಜಾತ್ರೆ, ಅಲ್ಲಿ ಎಲ್ಲ ಹೋಗಿದ್ರು. ಅಂಬಿಕಾವನ ಅಂತ ಆ ಯಾವುದೇ ಉದ್ಯಾನದ ಮಧ್ಯದಲ್ಲಿ ಗೌರಿ ದೇವಸ್ಥಾನ ಇರ್ತಾಯಿತ್ತು. ಅಲ್ಲಿಗೆ ಹುಡುಗಿಯರು ಬರೋದು, ಹುಡುಗರು ನೋಡ್ಲಿಕ್ಕೆ ಹೋಗೋದು, ಅಲ್ಲಿ ಪ್ರೇಮಾಂಕುರಾಗಿ ಮದುವೆ ಆಗೋದು, ಇದು ಇದ್ದು. ಅದು ಆ ಸಂಸ್ಕೃತದಲ್ಲಿ ಪ್ರೇಮಿಸ್ತೇನೆ ಅಂತ ಹೇಳಲಿಕ್ಕೆ ಒಂದೇ ಒಂದು ಪದನೂ ಇಲ್ಲ, ಕನ್ನಡದಲ್ಲಿಯೂ ಇಲ್ಲ. ಸೀದಾ ಹೊರಗೆ ನಿನ್ನನ್ನು ಆರಿಸ್ತಾ ಇದ್ದೇನೆ. ಲವ್ ಅಂತನೂ ಇಂಗ್ಲೀಷಿನ ಪದಕ್ಕೆ ಸಂವಾದಿಯಾಗಿ ಒಂದೇ ಒಂದು ಸಂಸ್ಕೃತ ಕನ್ನಡದ ಪದ ಇಲ್ಲ. ಯಾಕೆಂದರೆ ಕೇವಲ ನೋಡಿ ಮಾಡ್ತಾ ಇರೋದು ಅಂತ ಇಲ್ಲವೇ ಇಲ್ಲ, ಕೂಡಲೇ ಮದುವೆ ಆಗೋದೆ. ಅದರಿಂದ ಇವರು ಅಂಬಿಕಾವನಕ್ಕೆ ಹೋಗಿದ್ದರು. ಅದೊಂದು ಯಾತ್ರೆ. ಕೃಷ್ಣನಿಗೆ ಸುಮಾರು 8 ವರ್ಷ ಕಳೆದಿದೆ. ತತ್ರ ಸ್ನಾತ್ವಾ ಸರಸ್ವತ್ಯಾಂ ದೇವಂ ಪಶುಪತಿಂ ಪ್ರಭುಂ ಆನರ್ಚುರರ್ಹಣೈರ್ಭಕ್ತ್ಯ ದೇವಿಂಚ ನೃಪತೇಂಬಿಕಾಂ. ಅಲ್ಲಿಗೆ ಹೋಗಿ ಸದಾಶಿವನಿಗೆ ಪೂಜೆ ಮಾಡಿ ಪಾರ್ವತಿಗೂ ಪೂಜೆ ಮಾಡಿದ್ರು. ಗಾವೋ ಹಿರಣ್ಯಂ ವಾಸಾಂಸಿ ಮಧುಮಧ್ವನ್ನ ಮಾದೃತಾ ಬ್ರಾಹ್ಮಣೇಭ್ಯೋ ದದುಸ್ಸರ್ವೇ ದೇವೋ ನ ಪ್ರೀಯತಾಮಿತಿ.
ಅಲ್ಲಿಗೆ ಹೋಗಿ ದಾನ, ಗಾವಹ. ಆಮೇಲೆ ಹಿರಣ್ಯ, ಬಂಗಾರ, ಗೋದಾನ, ಹಿರಣ್ಯದಾನ, ವಾಸಾಂಸಿ, ಬಟ್ಟೆಗಳ ದಾನ, ಮಧು, ಜೇನು, ಮಧ್ವನ್ನ ಜೇನುತುಪ್ಪ, ಜೇನುತುಪ್ಪದಿಂದ ಕೂಡಿದ ಅನ್ನ, ಅದನ್ನೆಲ್ಲ ದಾನ ಮಾಡಿದ್ರು. ದೇವರು ನನಗೆ ಪ್ರೀತನಾಗಲಿ ಅಂತ ಬೇಡಿಕೊಂಡ್ರು. ಊಚು ಸರಸ್ವತೀ ತೀರೆ ಜಲಂ ಪ್ರಾಶ್ಚಯತೌ ರತಾಃ ರಜನೀಂ ತಾಂ ಮಹಾಭಾಗಾಃ ನಂದ ಸನ್ನಂದಕಾದಯ. ಆಮೇಲೆ ನೀರನ್ನು ಕುಡಿದು ಆ ರಾತ್ರಿ ಅಲ್ಲೇ ವಾಸ ಮಾಡಿದ್ರು. ಕಶ್ಚಿನ್ ಮಹಾನಹಿಸ್ತಸ್ಮಿನ್ ವಿಪಿನೇತಿ ಬುಭುಕ್ಷಿತಃ ಯದೃಚ್ಛಯಾಗತೋ ನಂದಂ ಶಯಾನ ಮುರಗೋಗ್ರಸೀತ್. ಒಂದು ದೊಡ್ಡ ಹೆಬ್ಬಾವು ಬಂತು, ರಾತ್ರಿ ಆ ನದಿಯ ತೀರದಲ್ಲಿ ಮಲಗಿರುವ ನಂದನನ್ನು ನುಂಗಿತು. ಸಚುಕ್ರೋ ಶಾಹಿನಾಗ್ರಸ್ತಃ ಕೃಷ್ಣ ಕೃಷ್ಣ ಮಹಾನಯಂ ಸರ್ಪೋ ಮಾಂ ಗ್ರಸತೆ ತಾತ ಪ್ರಪನ್ನಂ ಪರಿಮೋಚಯಾಂ. ಅವನು ಗಟ್ಟಿಯಾಗಿ ಕಿರಿಚಿದ, ಹಾವು ಹಿಡಿದುಕೊಂಡಾಗ, ಓ ಕೃಷ್ಣ, ಆ ಹೆಬ್ಬಾವು ಹಿಡಿದಿದೆ, ನನ್ನನ್ನು ರಕ್ಷಿಸು ಅಂತ. ತಸ್ಯ ಚಾಕ್ರಂದಿತಂ ಶ್ರುತ್ವಾ ಗೋಪಾಲ ಸಹಸೋತ್ಥಿತಾ ಗ್ರಸ್ತಂಚ ದೃಷ್ಟ್ವಾ ತಂ ಭ್ರಾಂತಾ ಸರ್ಪಂ ವಿವ್ಯಧುರುನ್ಮುಖೈಃ. ಅವನ ಅಳುವನ್ನು ಕೇಳಿ ಬಂದರು ಅನೇಕ ಜನ. ದೊಂದಿ ತಗೊಂಬಂದು ಗಟ್ಟಿ ಗುದ್ದಿದ್ರು ಹಾವಿಗೆ. ಅಲಾತೈರ್ಹನ್ಯಮಾನೋಪಿ ನಾಮುಂಚತ್ತಮುರಂಗಮಃ ತಮಸ್ಪೃಶತ್ಪದಾಭ್ಯೇತ್ಯ ಭಗವಾನ್ ಸಾತ್ವತಾಂಪತಿ. ಏನು ಮಾಡಿದ್ರು ಅದು ಹಾವು ಬಿಡಲಿಲ್ಲ. ದೇವರು ಬಂದ, ಕಾಲಿನಿಂದ ಮುಟ್ಟಿದ. ಸವೈ ಭಗವತ ಶ್ರೀಮತ್ಪಾದಸ್ಪರ್ಶ ಹತಾಚುಭಃ ಭೇಜೆ ಸರ್ಪವಪುರುಹಿತ್ವಾ ರೂಪಂ ವಿದ್ಯಾಧರಾರ್ಚಿತಂ. ದೇವರ ಎಲ್ಲ ಲಕ್ಷಣದಿಂದ ಕೂಡಿದ ಕಾಲು ತಾಗಿದಾಗ ಸರ್ಪ ದಿವ್ಯವಾದ ವಿದ್ಯಾಧರ ರೂಪವನ್ನು ತಳೆಯಿತಂತೆ. ತಮ ಪೃಚ್ಛದೃಶೀಕೇತಃ ಪ್ರಣತಂ ಸಮುಪಸ್ಥಿತಂ ದೀಪ್ಯಮಾನೇನ ವಪುಷಾ ಪುರುಷಂ ಹೇಮಮಾಲಿನಂ. ಆಗ ದೇವರು ಎದುರುಗಡೆ ಬಂದ, ಅವನು ನಮಸ್ಕರಿಸಿದ. ಒಳ್ಳೆಯ ಬಂಗಾರದ ಮಾಲೆಯನ್ನು ತೊಟ್ಟುಕೊಂಡಿದ್ದಾನೆ, ಥಳಥಳಿಸುವ ಮೈಯವನಾಗಿದ್ದಾನೆ. ಅವನನ್ನು ದೇವರು ಕೇಳಿದ, ಕೋ ಭವಾನ್ ಪರಯಾ ಲಕ್ಷ್ಮ್ಯಾ ರೋಚತೆ ಅದ್ಭುತ ದರ್ಶನ ಕಥಂ ಜಿಗುಪ್ಸಿತಾಮೇತಾಂ ಗತಿಂ ವಾ ಪ್ರಾಪಿತೋ ವಚಃ. ಅದಕ್ಕೆ ಕೃಷ್ಣ ಕೇಳಿದ, ಅಲ್ಲಪ್ಪ, ನೀನು ಯಾರು? ಅದ್ಭುತವಾಗಿ ಕಾಣ್ತಾ ಇದ್ದಿ, ಆದರೆ ಅತ್ಯಂತ ಜಿಗುಪ್ಸಿತವಾದ ಈ ಸರ್ಪಯೋನಿಯನ್ನು ಹೊಂದಿದ್ದೀಯ, ಯಾಕೆ ಹೀಗೆ ಅಂತ ಕೇಳಿದ. ಆಗ ವಿದ್ಯಾಧರ ಹೇಳಿದ, ಇವತ್ತು ಉತ್ತರ ಕೊಡಲಿಕ್ಕಾಗಲ್ಲ, ನಾಳೆ 7 ಗಂಟೆಗೆ ಉತ್ತರ ಕೊಡ್ತೇನೆ ಅಂತ. ಹೀಗೆ ಇವತ್ತಿನ ಈ ಕೃಷ್ಣನ ಬಗೆಗಿನ ಚಿಂತನೆಯನ್ನು ಏನು ಮಾಡಿದ್ದೇವೆ, ಇದರಿಂದ ಎಲ್ಲ ಸಜ್ಜನರಿಗೆ ಒಳ್ಳೆಯದಾಗಲಿ. ಕೃಷ್ಣ ನಮ್ಮೆಲ್ಲರಲ್ಲಿ ಮನಸ್ಸಿನಲ್ಲಿ ನೆಲೆ ನಿಲ್ಲಲಿ. ಮಾನಸಿಕ ದೋಷಗಳೇನಿದೆ ಅದೆಲ್ಲ ಪರಿಹಾರ ಆಗಲಿ ಅಂತ ದೇವರಲ್ಲಿ ಎಲ್ಲರೂ ಸೇರಿ ಪ್ರಾರ್ಥನೆ ಮಾಡೋಣ. ಈ ಚಿಂತನೆಯನ್ನು ಅವನಲ್ಲೇ ಅರ್ಪಿಸೋಣ. ಕೃಷ್ಣಾರ್ಪಣಮಸ್ತು.